ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಬಂಗಾರಿ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಈಗಾಗಲೇ ಅಂದರೆ KSET ಕೀ ಆನ್ಸರ್ಗಳಂದರೆ ಔಟ್ ಆಗಿರುವಂಥದ್ದು ಅಂದರೆ 4/11/2025. ಇಲ್ಲಿ ತಾತ್ಕಾಲಿಕವಾದಂಥ ಕೀ ಆನ್ಸರ್ಗಳು ಅಂದರೆ ಔಟ್ ಆಗಿದೆ. ಬಟ್ ಏನಂದರೆ ಇಲ್ಲಿ ಭಾಳಷ್ಟು ಏನಂದರೆ ಚೇಂಜ್ ಆಗೋದು ಕಡಿಮೆ. ಯಾಕಂದರೆ ಚೇಂಜ್ ಆಗ್ಬೇಕಾದ್ರೆ ಅಲ್ಲಿ ನಮಗೆ ಏನಂದರೆ ಸರಿಯಾದ ರೀತಿಯಲ್ಲಿ ಏನಂದರೆ ಪ್ರೂಫ್ಗಳು ಬೇಕಾಗ್ತವೆ. ಆ ಪ್ರೂಫು ನಮ್ಮಲ್ಲಿ ಅಂದರೆ ಇರಲ್ಲ ಸೋರ್ಸ್. ಈ ರೀತಿ ಏನಂದರೆ ಇವತ್ತೇನಂದರೆ ಸೆಷನ್ಸ್ ಮುಗಿದಿರುವಂಥದ್ದು ನಾವು ಕಾಣಲಾಗ್ತದೆ ಅಬ್ಜೆಕ್ಷನ್ಗೆ. ಈಗ ಏನಂದರೆ ನಾವು 1ರಿಂದ 25ವರೆಗೆ ಏನಂದರೆ ಕ್ವಶನ್ ಏನಂದರೆ ಅನಾಲಿಸಿಸ್ ಮಾಡಿರ್ತಾರೆ. ಇದು 25ರ ಕ್ವಶನ್ ಪೇಪರ್. ಇಲ್ಲಿ ಮತ್ತು 26ರಿಂದ 50ವರೆಗೆ ಏನಂದರೆ ನಿಮಗೆ ಎಲ್ಲ ರೀತಿಯಾದಂಥ ಸರಳವಾದಂಥ ರೀತಿಯಲ್ಲಿ ಏನಂದರೆ ಮಾಹಿತಿ ಏನಂದರೆ ಅನಾಲಿಸಿಸ್ ಮಾಡ್ಕೊಳ್ತೀವಿ. ಯಾಕಂದರೆ KSET ಮುಗಿದಲ್ಲ, ನೆಕ್ಸ್ಟ್ ಏನಂದರೆ ಡಿಸೆಂಬರಲ್ಲಿ UGC ನೆಟ್ಟು ಸಹ ಇರೋದ್ರಿಂದ ನಾವೇನಂದರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ನಿಮಗೆಲ್ಲರಿಗೂ ಒಂದು ರೀತಿ ಕ್ವಶನ್ ಅನಾಲಿಸಿಸ್ ಜೊತೆಯಲ್ಲಿ ಏನಂದರೆ ನೆಕ್ಸ್ಟು ಈ ಕ್ವಶನ್ ಮುಗಿದ ತಕ್ಷಣ ಅಂದರೆ ಒಂದು ಸ್ಪೆಷಲ್ ಆದಂಥ ಟಾಪಿಕ್ಗಳನ್ನು ಅಂದರೆ ತಮಗೆ ತರಲಿಕ್ಕೆ ಏನಂದರೆ ಪ್ರಯತ್ನ ಮಾಡ್ತೀವಿ. ನೋಡಿರಿ, ಈಗೇನಂದರೆ ನಾವು ಮುಂದುವರೆದ ಭಾಗವಾಗಿ ನೋಡೋಣ. ಇದು ಯಾಕಂದರೆ ಇಷ್ಟೆಲ್ಲ ಒಂದು ರೀತಿಯಾದಂಥ ಒಂದು ಸಹಕಾರ ಬೇಕಾಗಿರುವಂಥದ್ದು ವ್ಯಕ್ತಿ ಏನಪ್ಪ ಅಂದರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ನಿರ್ದೇಶಕರಂಥ ಉರ್ಕುಂದಪ್ಪ ಸರ್ ಒಂದು ಸಹಕಾರ ಅಮೂಲ್ಯವಾಗಿರುವಂಥದ್ದು ನಾವು ಕಾಣುತ್ತದೆ. ಈಗೆಲ್ಲ ನಮ್ಮ ಸಿರೀಸ್ಗಳು KSET ಸಿರೀಸ್ಗಳನ್ನು ಯಾರು ಫಾಲೋಅಪ್ ಮಾಡಿರಿ, ಯಾರು ನೋಟ್ಸನ್ನು ಫಾಲೋಅಪ್ ಮಾಡಿ ರೈಟ್ ಮಾಡಿಲ್ಲ ಅವರೆಲ್ಲ ಏನಪ್ಪ ಅಂದರೆ ನಮ್ಮ ಪೊಲಿಟಿಕಲ್ ಸೈನ್ಸ್ ಅಂದರೆ 40ಕ್ಕಿಂತ ಅಧಿಕ ಪ್ರಶ್ನೆಗಳ ಬಂದರೆ ರೈಟ್ ಮಾಡಿರುವಂಥದ್ದು ನಾವು ಕಾಣ್ತೀವಿ. ಯಾಕಂದರೆ ನಾವಲ್ಲಿ ಗ್ರೂಪಲ್ಲಿ ಏನಂದರೆ ಈಗ ಇಲ್ಲಿ ಸ್ಕೋರ್ಗಳಾಗ್ತದೆ ಅಂದರೆ ಅವರೇನಂದರೆ ಎಲಿಜಿಬಲ್ ಆಗಲಿಕ್ಕೆ ಅಂದರೆ ಒಂದು ರೀತಿಯಾದಂಥ ಅಂದರೆ ಹಾಗೆ ಆಗ್ತಾರೆ ಅನ್ನುವಂಥ ನಮ್ಮ ಭರವಸೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇವತ್ತು 26ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ನೋಡೋಣ. ನೋಡಿ, ನಾವು ನೇರವಾದಂಥ ರೀತಿಯಲ್ಲಿ ಅಂದರೆ ಯಾವುದೇ ಒಂದು ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡುವಂಥದ್ದು ಅಲ್ಲ. ಇಲ್ಲಿ ನೋಡಿ, ನಮಗೇನಂದರೆ 26ನೇ ಪ್ರಶ್ನೆ ಇಲ್ಲೇನಂದರೆ ಆಲ್ಮೋಸ್ಟ್ ಅಲ್ಲ ನಮ್ಮ ದೇಶದ ಪಕ್ಕದಲ್ಲಿರುವಂಥ ರಾಷ್ಟ್ರ ಮತ್ತು ನಮ್ಮ ಅಂದರೆ ಅಖಂಡ ಭಾರತದಲ್ಲಿರುವಂಥ ಒಂದು ದೇಶ ಏನಂದರೆ ಪಾಕಿಸ್ತಾನ ಇತ್ತು. ಆಮೇಲೆ ವಿಭಜನೆ ಆಗಿರುವಂಥದ್ದು ಗೊತ್ತು. ಆದರೆ ಏನಂದರೆ ಇಲ್ಲಿ ಹಲವಾರು ರೀತಿಯಾದಂಥ ವಿವಾದಗಳು ಈಗ ಇದ್ದೇ ಇರುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ರೀತಿಯನ್ನು ನೋಡ್ತೇವೆ. ಅಂದರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಈ ಕೆಳಗಿನ ಯಾವ ಯೋಜನೆಗೆ ಸಂಬಂಧಪಟ್ಟದ ಅನ್ನೋದು ರೀತಿ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ಅಂದರೆ ಕೃಷ್ಣ ಗಂಗಾ ಯೋಜನೆ, ಪಂಚೇಶ್ವರ ವಿದೇಶ ಯೋಜನೆ, ಅಂದ್ರೆ ಪುನಃಸ್ಥಾನ ಟು ಒಂದು ಯೋಜನೆ, ಕೋಲಾರ ಟು ಯೋಜನೆ. ಇಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಕೀ ಆನ್ಸರ್ ಅಂದರೆ ತಾತ್ಕಾಲಿಕವಾದಂಥ ಕೀ ಆನ್ಸರ್ ಅಂದರೆ ಬಿಟ್ಟಿರುವಂಥ ನಾವು ಕಾಣುತ್ತೆ. ಅಲ್ಲಿ ಅಂದರೆ ಏನು ಬಿಡಲ್ಲ, ಕೃಷ್ಣ ಗಂಗಾ ಯೋಜನೆ ಬಿಟ್ಟಿರುವಂಥದ್ದು. ಈ ಸಿರೀಸ್ ಏನಂದ್ರೆ ಯಾವುದು B1 ಸಿರೀಸ್. ಇದು ಯಾಕಂದ್ರೆ ಇದೊಂದು ಸಿರೀಸ್ ನಿಮ್ಗೆ ನೆನಪಿರ್ಬೇಕಂತ ನಿಮ್ಗೇನಾದ್ರು ಟಿಕ್ ಮಾಡುವಂಥದ್ದಾಗಿರ್ಬೋದು, ಮಾಹಿತಿಯನ್ನು ಬರೆಯುವಂಥ ಸಂದರ್ಭದಲ್ಲಿ ಹೇಳ್ಬೋದು. ಈ ಕೃಷ್ಣ ಗಂಗಾ ಯೋಜನೆ ಅಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಯೋಜನೆ. ಇಲ್ಲಿ ನೋಡಿ, ಈ ಯೋಜನೆ ಅಂತಂದರೆ ಎಲ್ಲಿ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಇಲ್ಲಿ ಒಂದು ನದಿ ಇದೆ. ಅದು ಯಾವುದಂದ್ರೆ ಬಂದಿಪೋರ. ಯಾವುದು ಕಾಶ್ಮೀರದ ಬಂದಿಪೋರ ಜಿಲ್ಲೆಯಲ್ಲಿರುವಂಥದ್ದು ನಾವು ಕಾಣುತ್ತಾರೆ. ಇಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೀರಿನ ಹಂಚಿಕೆ ಸಂಬಂಧಪಟ್ಟಂತೆ ಏನಂದರೆ ವಾದ ವಿರೋಧ ಆಗಿರುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ನೋಡ್ರಿ, ನಮಗೇನಂದರೆ ಪ್ರಮುಖವಾದಂಥ ಯಾವಂದ್ರೆ ಸಿಂಧು ಜಲಸಂಧಿ ಅಂದರೆ ಇಂಡಸ್ ವಾಟರ್ ಟ್ರೀಟ್ ಅಂದರೆ 1960 ಆಗಿರ್ತದೆ. ಇಲ್ಲಿ ನಮಗೇನಂದ್ರೆ ಪ್ರಮುಖವಾದಂಥ ರೀತಿಯಲ್ಲಿ ನಮಗೆ ಇದು ಸಿಂಧು ನದಿಗೆ ಸಂಬಂಧಪಟ್ಟಂತೆ ಈ ಟ್ರೀಟಿಗೆ ಸಂಬಂಧಪಟ್ಟಂತೆ ನೋಡಲಾಗ್ತದೆ. ಇಲ್ಲಿ ಈ ಸಿಂಧು ಟ್ರೀಟಿ ಮಧ್ಯಸ್ಥಿಕೆಯನ್ನು ಯಾರು ವಹಿಸಿದರು? ಮಧ್ಯಸ್ಥಿಕೆಯನ್ನು ವಹಿಸಿದವರಪ್ಪ ಅಂದರೆ ವಿಶ್ವ ಬ್ಯಾಂಕ್. ಯಾವುದು ವಿಶ್ವ ಬ್ಯಾಂಕ್ ಅಂದರೆ ವರ್ಲ್ಡ್ ಬ್ಯಾಂಕ್ ಅವರು ಮಧ್ಯಸ್ಥಿಕೆ ವಹಿಸ್ತಾರೆ. ಇಲ್ಲಿ ಇದೇ ಸಿಂಧು ಜಲಸಂಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಭಾರತದ PM ಯಾರಾಗಿದ್ದರು?
ಯಾರಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಇಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಯಾರಪ್ಪ ಅಂದ್ರೆ ಅಯೂಬ್ ಖಾನ್. ಯಾರು? ಅಯೂಬ್ ಖಾನ್ ಅಧ್ಯಕ್ಷರಾಗಿರ್ತಾರೆ. ಇದೇನಂದ್ರೆ ಸಿಂಧು ನದಿಗೆ ಸಂಬಂಧಪಟ್ಟಂತೆ ನೀರಿನ ಬಳಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಆಗಿರುವಂಥದ್ದು. ಇಲ್ಲಿ ಟೋಟಲಿ ಈ ನದಿಗಳು ಟೋಟಲ್ ಅಂದ್ರೆ 6 ನದಿಗಳನ್ನು, ಅಂದ್ರೆ ಈ 6 ನದಿಗಳನ್ನೇನಂದ್ರೆ ಎಷ್ಟು ಭಾಗ ಮಾಡ್ಯಾರ? 2 ಭಾಗಗಳಾಗಿ ಮಾಡಿರುವಂತ ನಾವು ಕಾಣುತ್ತದೆ. ಇಲ್ಲಿ ಟೋಟಲ್ ಅಂದ್ರೆ ನದಿಗಳಂದ್ರೆ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನದಿಗಳನ್ನು ನಾವು ನೋಡಲಾಗ್ತದೆ. ಅಂದ್ರೆ ಪೂರ್ವಕ್ಕೆ ಸಂಬಂಧಪಟ್ಟಂತೆ ಹರಿಯುವಂತ ನದಿಗಳ ಮೇಲೆ ಭಾರತದ ಸಂಪೂರ್ಣವಾದಂತ ಅಧಿಕಾರ ಇದೆ, ಅನ್ಲಿಮಿಟೆಡ್ ನೀರನ್ನು ಬಳಕೆ ಮಾಡಬಹುದು. ಅಂದ್ರೆ ಇಲ್ಲಿ ನೋಡ್ರಿ ಯಾವಪ್ಪ ಅಂದ್ರೆ ಇದನ್ನ ನಾವು ಈಸಿಯಾಗಿ ಸಬೀರ್ ಅಂತೇಳಿ ಮುಸ್ಲಿಮ್ಸ್ ವ್ಯಕ್ತಿಯನ್ನು ನಾವು ಕರಿತೀವಲ್ಲ, ಅದೇ ರೀತಿ ಅಂದ್ರೆ ಪೂರ್ವಕ್ಕೆ ಅಂದ್ರೆ ಸಟ್ಲೇಜ್ ಬರ್ತದ, ಸಟ್ಲೇಜ್. ಆಮೇಲೆ ಇದು ಬಿಯಾಸ್, ಆಮೇಲೆ ಅಂದ್ರೆ ರಾವಿ ಅಂತೇಳಿ, ಯಾವುದು? ರಾವಿ ಅಥವಾ ರಾವಿ ಅನ್ನುವಂಥದ್ದು. ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಬಂದ್ರೆ ಇಲ್ಲಿ ಪಶ್ಚಿಮ ಸಿಂಧು ಬರ್ತದ, ಆಮೇಲೆ ಜೀಲಂ ಬರ್ತದ, ಯಾವುದು? ಜೀಲಂ, ಆಮೇಲೆ ಚೀನಾ. ಇಲ್ಲಿ ಅಂದ್ರೆ ಇದೇನಂತಾರೆ ಇದರ ಮೇಲೆ, ಈ ನದಿಗಳ ಮೇಲೆ ಪ್ರಾಥಮಿಕವಾದಂತ ಹಕ್ಕು, ಪ್ರೈಮರಿ ರೈಟ್ಸ್ ಯಾವ ದೇಶಕ್ಕಿರ್ತದಂತಾರೆ ಪಾಕಿಸ್ತಾನಕ್ಕೆ ಇರುವಂಥದ್ದು ನಾವು ಕಾಣ್ತೀವಿ. ಇದೇನಂದ್ರೆ ಸಂಪೂರ್ಣವಾದಂತ ಅಧಿಕಾರ ಏನಪ್ಪ ಅಂದ್ರೆ ಭಾರತಕ್ಕೆ ಇರ್ತದೆ. ಇಲ್ಲಿ ಅಂದ್ರೆ ಈ ಸಿಂಧು, ಜೀಲಮು, ಚೀನಾ ನದಿಗಳ ಮೇಲೆ ಏನಂದ್ರೆ ಇಲ್ಲಿ ಇವರೇನಂದ್ರೆ ಯಾವ ರೀತಿಯಾದಂತ ಹಕ್ಕುಗಳನ್ನು ಹೊಂದಾರ, ಯಾವ ರೀತಿ ಅನ್ನೋದ್ರ ಬಗ್ಗೆ ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಸಿಂಧು ನದಿಗೆ ಸಂಬಂಧಪಟ್ಟಂತೆ ಅಲ್ಲಿ ನೀರಿನ ಅಂಚೆಗಳ ಬಗ್ಗೆ ಇಲ್ಲಿ ನೋಡಲಾಗ್ತದೆ. ಈ ಸಿಂಧು ನದಿಗೆ ಸಂಬಂಧಪಟ್ಟದಂತೆ ಇದೆಲ್ಲ ನೀರು ಇಲ್ಲಿ ಏನಪ್ಪ ಅಂದ್ರೆ 80% ಮತ್ತು 20%. 80% ನೀರನ್ನಪ್ಪ ಅಂದ್ರೆ ಯಾರಿಗೆ ಬಿಡ್ತಾರೆ? ಪಾಕಿಸ್ತಾನಕ್ಕೆ ಬಿಡುವಂಥದ್ದು. 20% ಭಾರತಕ್ಕೆ ಇಲ್ಲಿ ಇರುವಂಥದ್ದು. ಒಟ್ಟು ಈಗ ಅಂದ್ರೆ ಸಿಂಧು ನದಿ ಏನಪ್ಪ ಅಂದ್ರೆ ಸಿಂಧು ನದಿ ಏನಪ್ಪ ಅಂದ್ರೆ ಈಗಲೇ ಫಲಗಮ ಅಟ್ಯಾಕ್ ಆದಂತಹ ಸಂದರ್ಭ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಿರುವಂಥದ್ದು ನಾವು ಈ ಇತ್ತೀಚಿನ ವಿದ್ಯಮಾನಗಳಲ್ಲಿ ನೋಡುವಂಥದ್ದನ್ನ ನಾವು ಕಾಣ್ತೇವೆ. ಒಟ್ಟು ನಮ್ಮ ಇಲ್ಲಿ ಈ ರೀತಿಯಾದಂತ ಮಧ್ಯಸ್ಥಿಕ ಇರ್ಬೋದು, ಯಾರ ಅವಧಿ ಆಯ್ತು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿ ಇರಬೇಕಾಗ್ತದೆ. ಇಲ್ಲಾಂದ್ರೆ ಸಿಂಧು ನದಿಯ ಯೋಜನೆ ಇದೇನಂದ್ರೆ ಪಾಕಿಸ್ತಾನ ಏನ್ ಮಾಡ್ತದ, ಸಿಂಧು ನದಿಯಲ್ಲಿ ಆಗದಂತ ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನ್ ಮಾಡ್ತದ, ಇಲ್ಲಿ ಭಾರತ ಏನ್ ಮಾಡದ, ಉಲ್ಲಂಘಿಸದ ಅನ್ನುವಂತ ರೀತಿಯಲ್ಲಿ ಒಪ್ಪಂದ ಮಾಡಿರುವಂತ, ಉಲ್ಲಂಘಿಸದ ಅಂತೇಳಿ ಆರೋಪ ಮಾಡಿರುವಂತ ಕಾಲಾಗ್ತದೆ. ಆದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಧೀಕರಣ ಇದೆಲ್ಲ ಏನಂದ್ರೆ 2013 ಏನಂದ್ರೆ ಯಾರ ಪರವಾಗಿ ತೀರ್ಪು ನೀಡಿತು? ಭಾರತದ ಪರವಾಗಿ ತೀರ್ಪು ನೀಡುವಂಥದ್ದು ನಾವು ಕಾಣುತ್ತೆ. ಇದೇನಂದ್ರೆ ಒಂದೇ ಆನ್ಸರ್ ಏನಂದ್ರೆ ಕೃಷ್ಣಾ ಗಂಗಾ ಯೋಜನೆಗೆ ಸಂಬಂಧಪಟ್ಟಂತೆ. ಒಟ್ಟಂದ್ರೆ ಇಲ್ಲಿ ನಿಮಗೆ ಏನ್ ಕೇಳಬೇಕಾಗಿತ್ತು? ಸಿಂಧು ನದಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾರಂತ ಇತ್ತು. ಬಟ್ ಏನಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿರುವಂತ ಯಾವುದು ಕಾಶ್ಮೀರದ ಬಂದೀಪುರ ಜಿಲ್ಲೆಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಕೃಷ್ಣಾ ಗಂಗಾ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿರುವಂತದ್ದು ನಾವು ಕಂಡು. ಒಟ್ಟು ನೋಡಿ, ಯಾಕಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾರೆ ಅಲ್ಲಿ ಯಾವ್ದು ಕೇಳ್ತಾನೆ ಗೊತ್ತಿಲ್ಲ. ಒಟ್ಟೇನಾದ್ರೂ ನಮಗೆ ಒಂದು ಪರಿಪೂರ್ಣವಾದಂತ ಮಾಹಿತಿ ಇದ್ರೆ ಹೆಲ್ಪ್ ಆಗ್ತದೆ. ನೋಡಿ, ನೆಕ್ಸ್ಟ್ ಮುಂದುವರೆದ ಬಗ್ಗೆ ನೋಡೋಣ. ಮತ್ತೆ ಪ್ರಮುಖವಾದಂತ ಕ್ವಶನ್ ನಾವು ನೋಡಲಾಗ್ತದೆ. ಯಾವ್ದಂದ್ರೆ ವಿದೇಶಾಂಗ ನೀತಿ. ಈ ವಿದೇಶಾಂಗ ಅಂದ್ರೆ ಇಂಟರ್ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದೇ ಇರ್ತದೆ. ಯಾಕಂದ್ರೆ ನಮಗೆ ನಾವೆಲ್ಲ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ಕ್ವಶನ್ ಇದೆ. ಯಾಕಂದ್ರೆ 27ನೇ ಕ್ವಶನ್ ಅಂದ್ರೆ ಇಂಡಿಯಾಸ್ ಫಾರಿನ್ ಪಾಲಿಸಿ ಇನ್ ಎ ಯೂನಿಪೋಲಾರ್ ವರ್ಲ್ಡ್ ಅಂದ್ರೆ 2009 ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ನೇರ ಅಂದ್ರೆ ಯಾರು ಅಂದ್ರೆ ಹರ್ಷ ಪಂತ್ ಅಂದ್ರೆ ಹರ್ಷ ಬಿ ಪಂತ್ ಇವರು ಬಿಡ್ತಾರೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಭಾರತದ ವಿದೇಶಾಂಗ ನೀತಿಯು ಅಂದ್ರೆ ಏಕ ಧ್ರುವೀಕರಣದಲ್ಲಿ ಒಂದು ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಯಾರಂದ್ರೆ ಹರ್ಷ ಪಂತ್ ಅವರು ಬಿಡ್ತಾರೆ. ಇಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಯೂನಿಪೋಲಾರ್, ಈ ಯೂನಿಪೋಲಾರ್ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ನೋಡ್ರಿ ಪೋಲಾರ್ ಬಗ್ಗೆ ನೋಡೋಣ. ಪೋಲಾರ್ ವರ್ಲ್ಡ್ ಬಗ್ಗೆ ನಾವು ನೋಡಿದಾಗ ಇದರಲ್ಲಿ ಟೋಟಲಿ 3 ಪೋಲಾರ್ಗಳನ್ನು ನೋಡ್ತೇವೆ. ಯಾವುದು? ಯೂನಿ
ಪೋಲಾರ್ ಆ್ಯಂಡ್ ಬೈಪೋಲಾರ್, ಆಮೇಲೆ ಯಾವುದು ಮಲ್ಟಿ ಪೋಲಾರ್ ಅಂತ. ಓಕೆ, ಪಿ ಅಂದರೆ ನಿಮಗೆ ಅಂಡರ್ಸ್ಟುಡ್. ಇಲ್ಲಿ ನೋಡಿ, ಈ ಯೂನಿಪೋಲಾರ್ ಆ್ಯಂಡ್ ಬೈಪೋಲಾರ್ ಆ್ಯಂಡ್ ಮಲ್ಟಿಪೋಲಾರ್ ಅಂದರೆ ಇದು ಏಕ ಧ್ರುವೀಕರಣ ಬರ್ತದ. ಇದು ದ್ವಿ ಅಂದರೆ ಎರಡು ನಿಮಗೆ ಗೊತ್ತಿರುವಂಥದ್ದು. ಆಮೇಲೆ ಅಂದರೆ ಬಹು ಅಂತಂದರೆ ಬಹು ಧ್ರುವೀಕರಣ ಬರ್ತದೆ. ಯಾವುದು ಧ್ರುವೀಕರಣ ಬರ್ತದೆ ಅಂದರೆ ಏಕ ಧ್ರುವೀಕರಣದಲ್ಲಿ ಅಂದರೆ ಒಂದೇ ರಾಷ್ಟ್ರ ಇರ್ತದೆ. ಇಲ್ಲಿ ಅಂದರೆ ಇಲ್ಲಿ ಎಷ್ಟಿರ್ತಂದ್ರೆ 1+1=2. ಇಲ್ಲಿ ಅಂದರೆ 2ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ಏನಂದ್ರೆ ಇಲ್ಲಿ ಇರುವಂಥದ್ದು. ಇಲ್ಲಿ ನಿಮಗೆ ಈ ರೀತಿಯಾಗಿ ತಿಳ್ಕೊಬಹುದು. ಅಂದರೆ ನೋಡಿ, ಇದಕ್ಕೊಂದು ಚಿತ್ರ ಸಹ ಅಂತ ಹೇಳ್ತದೆ. ಯೂನಿಪೋಲಾರಿಗೆ ಈ ರೀತಿಯಾಗಿರ್ತದೆ. ಅಂದರೆ ಇಡೀ ಜಗತ್ತಿನಾಗ ಅಂದರೆ ಒಂದೇ ಅಂದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜಕೀಯವಾಗಿ ಏನಂದ್ರೆ ಅದು ಏನಂದ್ರೆ ಡೆವಲಪ್ ಆಗಿರುವಂಥದ್ದು, ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಮಿಲಿಟರಿ ಕ್ಷೇತ್ರದಲ್ಲಿ ಏನಂದ್ರೆ ತನ್ನದಾದಂಥ ರೀತಿಯಲ್ಲಿ ಪ್ರಬಲ ಹೊಂದಿರುವಂಥದ್ದು ಯಾವುದು ಯೂನಿಪೋಲಾರ್ ಅಂದ್ರೆ ಏಕ ರಾಷ್ಟ್ರ ಇರುವಂಥದ್ದು. ಆಮೇಲೆ ಬೈಪೋಲಾರ್ಗೆ ಸಂಬಂಧಪಟ್ಟಂತೆ ನೋಡಿ ಈ ರೀತಿ ಚಿತ್ರಗಳನ್ನು ಹಾಕೋದು. ಅಂದ್ರೆ ಇಲ್ಲಿ ಎಷ್ಟಿರ್ತಾವ, ಇಲ್ಲಿ ಒಂದು ಎಷ್ಟಿರ್ತಾವ, ಎರಡು ಇರ್ತಾವೆ. ಆಮೇಲೆ ಇನ್ನೊಂದು ಮಲ್ಟಿಪೋಲಾರ್ ಅಂದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ಅಂತ ನಾವು ನೋಡ್ತೀವಿ. ಓಕೆ, ಈ ರೀತಿಯಾಗಿ. ಯಾಕಂದ್ರೆ ನಿಮಗೆ ಈ ರೀತಿಯಾದಂತಹ ಮಾಹಿತಿಯನ್ನು ಬಂದ್ರೆ ಇದ್ದಾಗ ನಿಮಗೆ ಪರ್ಫೆಕ್ಟ್ ಅಂದ್ರೆ ಇವಾಗ ಕಾಮನ್ ಆಗಿ ABCD ಅಂತ ಕಂಟಿನ್ಯೂ ಮಾಡಿ ನೋಡಿ. ಇಲ್ಲಿ ಯಾವ್ದಂದ್ರೆ ಏಕ ಧ್ರುವೀಯ ರಾಷ್ಟ್ರ ಅಂತಂದ್ರೆ ನಾವು ಮೊದಲು ಯಾವ್ದಂತಂದ್ರೆ ಅಮೇರಿಕವನ್ನು ನೋಡ್ತೀವಿ. ಯಾವುದು ಅಮೇರಿಕ ದೇಶಕ್ಕೆ ಸಂಬಂಧಪಡ್ತದೆ. ಆಮೇಲೆ ನೆಕ್ಸ್ಟ್ ದ್ವಿದಾಗ ಅಂತಂದ್ರೆ ಯಾವುದು ಅಮೇರಿಕ ಮತ್ತು ಯಾವುದು ಸೋವಿಯತ್ ಯೂನಿಯನ್ ಅಲ್ಲಿ ನಾವು ಕಾಣ್ತೀವಿ. ಆಮೇಲೆ ಅಂದ್ರೆ ಇದು ಇತ್ತೀಚೆಗೆ ಅಂದ್ರೆ ಎಲ್ಲಾ ರಾಷ್ಟ್ರಗಳನ್ನು ಬಂದ್ರೆ ಇಲ್ಲಿ ಇರುವಂತದನ್ನ ನಾವು ಕಾಣ್ತೀವಿ. ಎಲ್ಲ ರಾಷ್ಟ್ರಗಳು ಇತ್ತೀಚೆಗೆ ಇರುವಂತದನ್ನ ಕಾಣ್ತೀವಿ. ಇಲ್ಲಿ ಏನ್ ಮಾಡ್ತಂದ್ರೆ ಇಡೀ ಅಂದ್ರೆ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಬಂದ್ರೆ ಇಲ್ಲಿ ಇದು ಯಾವುದ್ರಲ್ಲಿ ಅಂದ್ರೆ ಶೀತಲ ಸಮರ ಕೋಲ್ಡ್ ವರ್ಲ್ಡ್ ವಾರದಲ್ಲಿ ನಾವು ಕಾಣ್ತಂದ್ರೆ ಶೀತಲ ಸಮರ ಅಂದ್ರೆ ಕೋಲ್ಡ್ ವರ್ಲ್ಡ್ ವಾರದಲ್ಲಿ ನಾವು ಕಾಣ್ತೀವಿ. ಇದಂದ್ರೆ 1960ರ ಆರಂಭದಲ್ಲಿ ಇದೇನಪ್ಪ ಅಂದ್ರೆ ಎಂಡಿಂಗ್ ಕೋಲ್ಡ್ ವಾರ್ ಎಂಡಿಂಗ್ ನಲ್ಲಿ ಅಂದ್ರೆ ಅಂದ್ರೆ 1991 ಸರಿ ಸುಮಾರದಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಆಮೇಲೆ ನಂತರದಲ್ಲಿ ಏನಂದ್ರೆ ಇದು ಇತ್ತೀಚೆಗೆ ನಮ್ಮಂದ್ರೆ ಪ್ರಚಲಿತವಾಗಿರುವಂತ ಒಂದು ದೇಶದಲ್ಲಿ ಒಂದು ಜಾಗತಿಕವಾಗಿ ನಾವು ಕಾಣ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತಂದ್ರೆ ಇಲ್ಲಿ ಇಡೀ ಜಗತ್ತಿನಲ್ಲಿ ಕೇವಲ ಒಂದು ರಾಷ್ಟ್ರ ಪ್ರಬಲ, ಇಲ್ಲಿ ಅಂದ್ರೆ ಎರಡು ರಾಷ್ಟ್ರಗಳು, ಆಮೇಲೆ ಅಂದ್ರೆ ಇಲ್ಲಿ ಎಲ್ಲಾ ರಾಷ್ಟ್ರಗಳು. ಅಂದ್ರೆ ಇಲ್ಲಿ ಈ ವಿಚಾರವನ್ನು ನಾವು ತೆಗೆದುಕೊಳ್ಬೇಕಾಗ್ತದ. ಅಂದ್ರೆ ಇಲ್ಲಿ ಏನ್ ಮಾಡ್ತಂದ್ರೆ ಎಲ್ಲಾ ರಾಷ್ಟ್ರಗಳು ಅಂದ್ರೆ ಯಾವುದು ಬ್ಯಾಲೆನ್ಸ್ ಆಫ್ ಪವರ್ ಇಲ್ಲಿರುವಂತ ನಾವು ವಿಚಾರ ಮಾಡಿದಾಗ ಏನಂತಂದ್ರೆ ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದ್ರ ಇದೆಲ್ಲ ನಾವು ಕಾಣ್ತಂದ್ರೆ ಇಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಅಂದ್ರೆ ಶಕ್ತಿ ಸಮತೋಲನವನ್ನು ಕಾಪಾಡುವಂಥದ್ದು. ಯಾಕಂದ್ರೆ ಒಂದೇ ರಾಷ್ಟ್ರ ಶ್ರೇಷ್ಠ ಅಲ್ಲ, ಇಡೀ ಏನಂದ್ರೆ ಎಲ್ಲವನ್ನಂದ್ರೆ ಒಳಗೊಂಡು ಶಕ್ತಿ ಸಮತೋಲನ ಕಾಪಾಡುವಂತ ಒಂದು ವಿಚಾರವನ್ನು ಕಾಣ್ತದೆ. ಒಟ್ಟಾದ್ರೆ ಯೂನಿಪೋಲಾರ್ ಬೈಪೋಲಾರ್ ಇದೆಲ್ಲ ಇದೆಯಲ್ಲ, ಇದರ ವಿಚಾರ ಅಂದ್ರೆ ಆರ್ಥಿಕ, ಸಾಂಸ್ಕೃತಿಕ ಮತ್ತೇನಂದ್ರೆ ಮಿಲಿಟರಿಯ ಒಂದು ಪ್ರದರ್ಶನಗಳನ್ನು ಕಾಣ್ತೀವಿ. ಇಲ್ಲಿ ಏನಂದ್ರೆ ನಂತರದಲ್ಲಿ ಅದೇ ಅದನ್ನೇನಪ್ಪ ಅಂದ್ರೆ ಒಂದು ರಾಷ್ಟ್ರ, ಇಲ್ಲಿ ಎರಡು ರಾಷ್ಟ್ರ, ಇಲ್ಲಿ ಎರಡಕ್ಕಿಂತ ಇದು ಅಷ್ಟೇ. ಜಸ್ಟ್ ಹೋಗ್ಬಿಟ್ರೆ ಸಾಕು, ಅದ್ರಾಗ ಏನಿಲ್ಲ ನೋಡಿ. ಚಿತ್ರಗಳ ಮೂಲಕ ನಿಮ್ಗೆ ಮಾಹಿತಿ ಕೊಟ್ಟಿವಿ. ಯಾವುದು ಯೂನಿಪೋಲಾರ್ ಅಂದ್ರೆ ಏನಂದ್ರೆ ಏಕ ಧ್ರುವೀಕರಣ ಅಂದ್ರೆ ಏಕ ರಾಷ್ಟ್ರಾಧಿಪತ್ಯ, ದ್ವಿರಾಷ್ಟ್ರಾಧಿಪತ್ಯ, ಬಹುರಾಷ್ಟ್ರಾಧಿಪತ್ಯ, ಇಷ್ಟೇ. ಈ ರೀತಿಯಾಗಿ ನೀವು ಮಾಹಿತಿ ಹೋದ್ರೆ ನಿಮ್ಗೆ ಪರ್ಫೆಕ್ಟ್ ಆದಂತ ಮಾಹಿತಿನ ಬಂದ್ರೆ ಇಲ್ಲಿ ಸಿಗುವಂತದ್ದಾಗಂತಾರೆ. ಇದು ಯಾವ್ದಪ್ಪ ಅಂದ್ರೆ ಒಂದು ಶೀತಲ ಒಂದು ಸಮರದಲ್ಲಿ ಕೋಲ್ಡ್ ವಾರಲ್ಲಿ ಸಂದರ್ಭಪಟ್ಟಂತೆ ಸಂದರ್ಭದಲ್ಲಿ ಇಲ್ಲಿ ಅಮೇರಿಕ ಅಲ್ಲಿ ಏನಪ್ಪ ಅಂದ್ರೆ ಶೀತಲ ಸಂಬಂಧಪಟ್ಟಂತೆ ನಮ್ಮ ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು. ನೆಕ್ಸ್ಟ್ ಯಾಕಂದ್ರೆ
ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ನಾವು ನೋಡೋಣ. ಪ್ರಮುಖವಾದಂತಹ ಪ್ರಶ್ನೆ ನೆಕ್ಸ್ಟ್ ಬಂತು. ಯಾಕಂದ್ರೆ ಇಲ್ಲಿ ಯಾವುದಾಗಲಿ ಗಡಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪ್ರಶ್ನೆಗಳು ಇದ್ದೇ ಇರ್ತಾವ. ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ನೋಡುವುದಾಗಂದ್ರೆ 28ನೇ ಪ್ರಶ್ನೆ ಅಂದ್ರೆ ಇಲ್ಲಿ 2013ರಲ್ಲಿ ಯಾವ್ದಂದ್ರೆ ಗಡಿ ರಕ್ಷಣಾ ಸಹಕಾರ ಒಪ್ಪಂದಕ್ಕ ಅಂದ್ರೆ ಯಾವುದು ಗಡಿಗೆ ಸಂಬಂಧಪಟ್ಟಂತೆ ಬೋರ್ಡರ್ ಡಿಫೆನ್ಸ್ ಕೋಆಪರೇಷನ್ ಮತ್ತೇನಂದ್ರೆ ಅಗ್ರಿಮೆಂಟ್ ಅಂದ್ರೆ ಈ ಒಪ್ಪಂದ ಯಾರ ಮಧ್ಯದಲ್ಲಿ ಆಯಿತು ಅಂತ ಕೇಳುವಂತ ನಾವು ಕಾಣಾಗ್ತದೆ. 2013 ನೋಡ್ರಿ, ನಾವೇನಂತಾರೆ ಇತ್ತೀಚೆಗೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಂದ್ರೆ ಈಗಾಗಲೇ ಈ ಪ್ರಶ್ನೆ ಯಾಕೆ ಕೇಳ್ಯಾರಂತಂದ್ರೆ ಗೊತ್ತಲ್ಲ. ಯಾಕಂದ್ರೆ ಭಾರತ ಮತ್ತು ಯಾವುದು ಚೀನಾ ಸಂಬಂಧಪಟ್ಟದಂತಂದ್ರೆ ಅಲ್ಲಿ ಈಗಾಗಲೇ ಕೆಲವು ಸಮಸ್ಯೆಗಳನ್ನ ಬಂದ್ರೆ ಪ್ರಚಲಿತ ನಡೆದಿರುವಂತ ನಾವು ಕಾಣಾಗ್ತದೆ. ಆ ಸಮಸ್ಯೆಗಳನ್ನ ಬಂದ್ರೆ ಇವು ಬ್ರಿಕ್ಸ್ ನಮ್ಮ ಸಿರೀಸ್ ನಲ್ಲಿ ನೋಡಿ, ಬ್ರಿಕ್ಸ್ ನಲ್ಲಿ ಏನಂತಂದ್ರೆ ಅಲ್ಲಿ ಟೆರರಿಸ್ಟ್ಗೆ ಸಂಬಂಧಪಟ್ಟಂತೆ ದಾಳಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಅವರು ಸಹಿ ಮಾಡಿದಿಲ್ಲ, ಅದ್ರ ಬಗ್ಗೆ ಅಲ್ಲಿ ಹೇಳಿದ್ವಿ. ಅಂದ್ರೆ ಅದನ್ನ ಒಂದು ಇಟ್ಟುಕೊಂಡು ಇಲ್ಲಿ ಏನ್ ಮಾಡ್ಯಾರೆ 2013ಕ್ಕೆ ಬ್ಯಾಕ್ ಹಿಂದೆ ಹೋಗಿರುವಂತದ ನಾವು ಕಾಣ್ತೀವಿ ನೋಡಿ. ಅಂದ್ರೆ ಯಾವ ದೇಶದ ನಡುವೆ ಗಡಿ ಸಹಕಾರ ರಕ್ಷಣೆ ಆಯ್ತಂದ್ರೆ ಗಡಿ ರಕ್ಷಣಾ ಸಹಕಾರ ಅಂದ್ರೆ ಯಾವ್ದಂದ್ರೆ ಭಾರತ ಮತ್ತು ಚೀನಾ. ಯಾಕಂದ್ರೆ ಇಲ್ಲಿ ಈಗಾಗಲೇ ಯಾವುದೋ ಭಾರತ ಮತ್ತು ಈ ಚೀನಾ ಇದೆಲ್ಲ, ಈ ಚೀನಾದ ಗಡಿಗೆ ಅಂದ್ರೆ ಇದು ಈ ಗಡಿಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ಏನಿರ್ಬೇಕು ಅಂದ್ರೆ ಶಾಂತಿ ಇರಬೇಕು ಮತ್ತು ಸಹಕಾರ ಇರಬೇಕು. ಆಮೇಲೆ ಅಂದ್ರೆ ಸಂಘರ್ಷ ಇರಬಾರದು. ಓಕೆ, ಮತ್ತು ತಪ್ಪು ಕಲ್ಪನೆಗಳು ಇರಬಾರದು ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಇಲ್ಲಿ ಮಾಡಿರುವಂತ ನಾವು ಕಾಣಾಗ್ತದೆ. ಈಗಾಗಲೇ ಅಂದ್ರೆ ಚೀನಾ ಈಗಾಗಲೇ ನೋಡಿದ್ರಲ್ಲ ಪಂಚಶೀಲ ಸಪ್ತದಲ್ಲಿ ಮಧುಚಂದ್ರ ರೀತಿಯಲ್ಲಿ ಇರುವಂಥದ್ದು. ಬಟ್ ಏನಂದ್ರೆ ಇತ್ತೀಚೆಗೆ ಏನಂದ್ರೆ ಇಲ್ಲಿ ನಿಮಗೆ ಗೊತ್ತಿರುವಂತ ಒಂದು ವಿದ್ಯಮಾನ. ನೆಕ್ಸ್ಟ್ ನೋಡೋಣ. ಇಲ್ಲಿ ನಮಗೆ ಈ ರೀತಿಯಾದಂಥ ಮಾಹಿತಿಯನ್ನು ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಭಾರತ ಮತ್ತು ಚೀನಾ ಅಂದ್ರೆ 2013ರಲ್ಲಿ ಈಗಾಗಲೇ ಗೋಲ್ಡ್ ಡಿಫೆನ್ಸ್ ಬಗ್ಗೆ ಇರುವಂತ ನಾವು ಕಾಣಾಗ್ತದೆ. ಇನ್ನೊಂದು ಈ ಪ್ರಮುಖವಾದಂತ ಒಪ್ಪಂದದ ಬಗ್ಗೆ ಅಂದ್ರೆ 2013ರಲ್ಲಿ ಅಂದ್ರೆ 2013 ಅಂದ್ರೆ ಅಕ್ಟೋಬರ್ ಏನಂದ್ರೆ ಇದಕ್ಕೆ ಏನ್ ಮಾಡ್ತಾರೆ ಬೀಜಿಂಗ್ ನಲ್ಲಿ ಸಹಿ ಹಾಕಿರುವಂತದ್ದು ನಾವು ಕಾಣಾಗ್ತದೆ. ಅಂದಿನ ಪ್ರಧಾನಿ ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಏನಪ್ಪ ಅಂದ್ರೆ ಪ್ರಧಾನಿ ಆಗಿರ್ತಾರೆ. ಚೀನಾದ ಪ್ರಧಾನಿ ಯಾರಪ್ಪ ಅಂದ್ರೆ ಲೀ ಕೆಚಿಯನ್ ಇವರನ್ನ ಪ್ರಧಾನಿ ಆಗಿರುವಂತದ್ದು ನಾವು ಇಷ್ಟು ನಮಗೆ ಒಂದು ಸರಿಯಾದ ಒಂದು ಸಣ್ಣ ಪುಟ್ಟ ಒಂದು ಶಾರ್ಟ್ ಮಾಹಿತಿ ನಮಗೆ ಇದ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇದು ನೋಡ್ರಿ, ಯಾಕಂದ್ರೆ ನಾವು ಈಗ ಈಜಿಸ್ ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, ಹಾಲ ಕಂಪ್ಯೂಟರ್ ಅಂದ್ರೆ ನರೇಂದ್ರ ಮೋದಿ ಇಲ್ಲದ ಯೋಜನೆಗಳೇ ಇಲ್ಲ. ಅದಕ್ಕೆ ಏನಂದ್ರೆ ಅವರು 2014ರಿಂದ ಇಲ್ಲಿವರೆಗೆ ಯಾವ್ಯಾವ ಯೋಜನೆಗಳಂತ ನಮ್ಮ ಸಿರೀಸ್ ನಮ್ಮ ಯಾವ್ದಪ್ಪ ಅಂದ್ರೆ ನಮ್ಮ ಎಲೆಕ್ಷನ್ ಸ್ಪರ್ಧಾ ಯೂಟ್ಯೂಬ್ದಲ್ಲಿ ಬಿಟ್ಟಿದ್ವಿ. ಆದ್ರೂ ಸಹ ಅದಕ್ಕೆ ಮಿಸ್ ಆಗಿ ಬಂದಿರೋದು ನಾವು ನೋಡ್ತೀವಿ. ಬಟ್ ನೀವೇನಂದ್ರೆ ಯಾವುದೇ ಒಟ್ಟು ಅವರ ಯೋಜನೆಗಳ ಬಗ್ಗೆ ಯಾವ ರೀತಿ ಕೇಳ್ತಾರೋ ಗೊತ್ತಿಲ್ಲ, ಒಟ್ಟು ಆ ಯೋಜನೆ ಬಗ್ಗೆ ಇರೋದು. ಯಾಕಂದ್ರೆ ಯೂಜಿಸ್ ಮೊನ್ನೆ ಜೂನಲ್ಲಿ ಏನಂದ್ರೆ ಯೋಜನೆಗಳು ಕೊರೋನಾ ಸಿಕ್ಕಲ್ಲ ಅವ್ರಿಗೆ ಕೇಳ್ಬಿಟ್ಟಿದ್ರು. ಅದಕ್ಕೆ ಏನಂದ್ರೆ ನೀವು ಏನಂದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀವು ತಿಳ್ಕೊಳ್ರಿ. ನೋಡ್ರಿ, ಇದು ಪ್ರಮುಖ ಅಂದ್ರೆ ಭಾರತ ಸರ್ಕಾರ ಯಾವ ವರ್ಷದಲ್ಲಿ ಯಾವುದು ಸಾಗರ ನೀತಿ ಅಂತಂದ್ರೆ ಈಗಾಗಲೇ ಸಾಗರ ಮಾಲ ಅಂತೇಳಿ ಇಲ್ಲಿ ಯಾರು ಅಂದ್ರೆ ಯಾವ ವರ್ಷದಲ್ಲಿ ಪ್ರತಿಪಾದಿಸಲಾಯ್ತಂದ್ರೆ ಇದು 2015ರಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನೋಡ್ರಿ, ನಮ್ಮಲ್ಲಿ ಅಂದ್ರೆ ಕಾಮನ್ ಆಗಿ ಶ್ರೀಲಂಕಾ ಆಗಿರುವಂತದ್ದು ಅಂದ್ರೆ ನಮ್ಮಲ್ಲಿ ಮತ್ತೆ ಈ ಕಡೆ ಅಂದ್ರೆ ಈ ಸೈಡ್ ಇರುವಂತದ್ದು ಅಂದ್ರೆ ಈ ಸುತ್ತಮುತ್ತ ಇರುವಂತ ಯಾವ ಸಾಗರದಲ್ಲಿರುವಂತ ಸುತ್ತಮುತ್ತ ಇರುವಂತ ರಾಷ್ಟ್ರಗಳು ಇಲ್ಲಿ ಮತ್ತೆ ಈ ಸೈಡ್ ಈ ಎಲ್ಲ ರಾಷ್ಟ್ರಗಳ ಜೊತೆ ಈ ಇದು ಹಿಂದೂ ಮಹಾಸಾಗರ ಇದೆ ಅಲ್ಲ, ಈ ಸಾಗರಗಳ ಜೊತೆ ಸಾಗರ ಅಂದ್ರೆ ಈ ಸುತ್ತಮುತ್ತ ಇರುವಂತ ದ್ವೀಪ ರಾಷ್ಟ್ರಗಳಾಗಿರ್ಬೋದು, ಮತ್ತೆ ಇಲ್ಲಿ ಪ್ರತಿಯೊಂದು ರಾಷ್ಟ್ರಗಳ ಜೊತೆ ಏನಂದ್ರೆ ಇಲ್ಲಿ ಸಮುದ್ರದ ಮೂಲಕ ವ್ಯಾಪಾರ ಮಾಡ್ತಿರ್ತಾರೆ. ಸಮುದ್ರದ ಮೂಲಕ ವ್ಯಾಪಾರ ಮಾಡುವಂತಹ ಸಂದರ್ಭಗಳು ಬಂದ್ರೆ ಎಲ್ಲಾ ರಾಷ್ಟ್ರಗಳನ್ನ ಬಂದ್ರೆ ಒಂದು ಆರ್ಥಿಕವಾಗಿರುವಂತದ್ದಾಗಿರ್ಬೋದು ಎಲ್ಲಾ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ನೀತಿಯನ್ನು ಬಂದ್ರೆ ಯಾರಂದ್ರೆ ನರೇಂದ್ರ ಮೋದಿ ಅವರಿಗೆ ಜಾರಿಗೆ ತರ್ತಾರೆ. ಇಲ್ಲಿ ನೋಡಿ, ಈ ಸಾಗರ ನೀತಿಗೆ ಸಂಬಂಧಪಟ್ಟಂತೆ
ಅವರು ಇಲ್ಲಿ ಒಂದು ಸರಿಯಾದಂತ ಮಾಹಿತಿಗಳನ್ನು ನಾವು ಇಲ್ಲಿ ನೋಡೋಣ ಪರ್ಫೆಕ್ಟ್ ಆಗಿ. ಇಲ್ಲಿ ಯಾವ ರೀತಿ ಅಂದ್ರೆ ಒಟ್ಟು ಒಂದು ಒಂದು ದೇಶ ದ್ವೀಪ ರಾಷ್ಟ್ರ ಆಗಿರುವಂಥದ್ದು ಮತ್ತೆ ಸುತ್ತಲಿರುವ ಇತರೆ ರಾಷ್ಟ್ರಗಳಾಗಿರುವಂಥ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅವರಿಗೆ ಸೆಕ್ಯೂರಿಟಿ ಬೇಕಾ ಏನು ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಇಲ್ಲಿ ನೋಡಿ ನಮಗೆ ಇಲ್ಲಿ ಸಾಗರ ಅಂತೇಳಿ, ಯಾವುದು ಸಾಗರ ಅಂತೇಳಿ ನಮಗೆ ವಿಸ್ತೃತ ರೂಪ ಅಂತಂದ್ರೆ ಎಸ್ ಅಂದ್ರೆ ಸೆಕ್ಯೂರಿಟಿ ಬರ್ತದೆ, ಹೈಡ್ ಆಮೇಲೆ ಜಿ ಅಂದ್ರೆ ಗ್ರೋತ್ ಬರ್ತದೆ, ಇಲ್ಲಿ ಎ ಅಂದ್ರೆ ಫಾರ್ ಆಲ್ ಅಂತ ಇಲ್ಲಿ ಬರ್ತದೆ, ಆಮೇಲೆ ರೀಜನ್ ಅಂದ್ರೆ ಇಲ್ಲಿ ಟೋಟಲಿ ಪ್ರದೇಶದ ರಾಷ್ಟ್ರಗಳ ಭದ್ರತೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ನಾವು ಕಾಣುತ್ತದೆ. ಇದು ಯಾರ ಅಂದ್ರೆ ನರೇಂದ್ರ ಮೋದಿ ಅವರು 2015 ಇದು ಮಾಡ್ತಾರೆ. ಭಾರತೀಯ ಮಹಾಸಾಗರ ಪ್ರದೇಶದ ರಾಷ್ಟ್ರಗಳಿಗೆ ಹೇಳಿದಾರೆ ಒಂದು ಮ್ಯಾಪ್ ಆಗಿ ಇಲ್ಲಿ ದ್ವೀಪ ರಾಷ್ಟ್ರಗಳಾಗಿರ್ಬೋದು ಮತ್ತೆ ಇತರ ರಾಷ್ಟ್ರಗಳ ಜೊತೆ ಬಂದ್ರೆ ಅಲ್ಲಿ ವ್ಯಾಪಾರವನ್ನು ಮಾಡುವಂತ ಸಂದರ್ಭದಲ್ಲಿ ಸಹಕಾರದಿಂದ ಭದ್ರತೆಯಿಂದ ಇರಬೇಕೆಂಬಂಥದ್ದು ಕಾಣುತ್ತದೆ. ಇದರ ಒಂದು ಸಾಗರದ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕಾಣುತ್ತದೆ ಅಂದ್ರೆ ಇಲ್ಲಿ ಸಮುದ್ರದ ಭದ್ರತೆ, ಆಮೇಲೆ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಮಾಡುವಂಥದ್ದು ಮತ್ತು ಪರಿಸರ ಸಂರಕ್ಷಣೆ ಆಗಿರುವಂಥದ್ದು, ಸೌಹಾರ್ದ ನೀತಿ ಅನ್ನೋದ್ರೆ ಇವೆಲ್ಲ ಸಾಗರ ನೀತಿಯಲ್ಲಿ ಬರುವಂಥದ್ದು ಕಾಣಿಸ್ತದೆ. ನೆಕ್ಸ್ಟ್ ಮುಂದುವರೆದಾಗಿ ನೋಡೋಣ, ಯಾಕಂದ್ರೆ ಒಂದು ಸಮಯದ ಅಭಾವ, ಯಾಕಂದ್ರೆ ನಿಮಗೆ ಹೆಚ್ಚೆಚ್ಚು ರೀತಿಯಲ್ಲಿ ನಾವು ಮಾಹಿತಿ ಕೊಡಬೇಕು ಅನ್ನುವಂಥದ್ದು ರೀತಿ ನಾವು ಇದೆ. ಇಲ್ಲಿ ನೋಡ್ರಿ ಈಗಾಗಲೇ ಇದು 1935 ಕಾಯ್ದೆಗೆ ಸಂಬಂಧಪಟ್ಟದ ಅಂತ ಹೇಳಿ ಗೊತ್ತಾಗ್ತದೆ. ನೋಡ್ರಿ ನೋಡಿದ ತಕ್ಷಣ ನಿಮಗೆ ಕಾಯ್ದೆಯ ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ನಿಮಗೆ ಪರ್ಫೆಕ್ಟ್ ಆಗಿ ಬಿಡಬೇಕು, ಅದು ಇಂಪಾರ್ಟೆಂಟ್. ನೋಡ್ರಿ ಈ ಅಂದ್ರೆ ಡೈರೆಕ್ಟ್ ಅಂದ್ರೆ 30 ಪ್ರಶ್ನೆದಲ್ಲಿ ಏನಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ ನಿಬಂಧನೆಗಳು ಯಾವುವು ಅಂದ್ರೆ ಲಕ್ಷಣಗಳು ಯಾವಲ್ಲ ಅಂತ ಕೇಳಬೇಕು. ಇಲ್ಲಿ ನೋಡ್ರಿ ಈಗಾಗಲೇ ನಿಮಗೆ ಇದರಲ್ಲಿ ನೇರವಾದಂತ ಪ್ರಶ್ನೆ ನೋಡಿದ್ರೆ ಏನಂದ್ರೆ ಏಕ ಸದನ ಶಾಸಕಾಂಗ ಬರಲ್ಲ. ಯಾಕಂದ್ರೆ ಇಲ್ಲಿ ಏನಂದ್ರೆ 1935 ಕಾಯ್ದೆ ಪ್ರಕಾರ ಅಂದ್ರೆ ದ್ವಿಸದನಗಳಿದಾವೆ. ಯಾವ ದ್ವಿಸದನಗಳನ್ನ ಕಾಣಲಾಗ್ತದೆ ಅಂದ್ರೆ ಇಲ್ಲಿ ಯಾವ್ದು ಫೆಡರಲ್ ಅಸೆಂಬ್ಲಿ ಬರ್ತದೆ, ಯಾವ್ದು ಫೆಡರಲ್ ಅಸೆಂಬ್ಲಿ ಬರ್ತದೆ, ಅಸೆಂಬ್ಲಿ ಓಕೆ. ಆಮೇಲೆ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್, ಯಾವುದು ಕೌನ್ಸಿಲ್ ಆಫ್ ಸ್ಟೇಟ್. ಇಲ್ಲಿ ಟೋಟಲಿ ಇದೇನಪ್ಪ ಅಂದ್ರೆ ಕೆಳಮನೆ ಬರ್ತದೆ, ಇದು ಮೇಲ್ಮನೆ ಮೇಲ್ಸಾದ ಬರುವಂಥದ್ದು. ನಾವು ಇದು ನಮಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಗ್ತದೆ. ಇಲ್ಲಿ ಅಂದ್ರೆ ಇಲ್ಲಿ ನಮಗೆ ಏನಂದ್ರೆ ದ್ವಿ ಸರ್ಕಾರ, ಯಾಕಂದ್ರೆ ಇದನ್ನ ಏನಂದ್ರೆ ಡಯಾರ್ಕಿ ಅಂದ್ರೆ ಡಯಾರ್ಕಿ ಅಂದ್ರೆ ನೋಡ್ರಿ ಡಯಾರ್ಕಿ ಅಂದ್ರೆ ನೋಡ್ರಿ 1919 ಕಾಯ್ದೆ, ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆ ಏನಪ್ಪ ಅಂದ್ರೆ ಅಧಿಕಾರ ಮೊದಲಂದ್ರೆ ಅಧಿಕಾರ ಮೊದಲು ಎಲ್ಲಿತ್ತಂತಂದ್ರೆ ಪ್ರಾಂತಗಳಲ್ಲಿತ್ತು, ಯಾವುದು ಪ್ರಾಂತಗಳಲ್ಲಿ ಅಧಿಕಾರ ಇತ್ತು. ಆಮೇಲೆ 1935 ಕಾಯ್ದೆ ಪ್ರಕಾರ ಏನ್ ಮಾಡ್ತಾರೆ, ಅಲ್ಲಿ ಕೇಂದ್ರದಲ್ಲಿ ಏನಂದ್ರೆ ಅಧಿಕಾರ ಕೇಂದ್ರದಲ್ಲಿ ಅಧಿಕಾರ ಕೊಟ್ಟಿರುವಂಥದ್ದು ನಾವು ಈ ರೀತಿಯಾದಂತಹ ಮಾಹಿತಿ ನಿಮಗೆ ಗೊತ್ತಾಗಬೇಕಾಗ್ತದೆ. ಇಲ್ಲಿ ನೋಡಿ ಟೋಟಲಿ ಪ್ರಾಂತೀಯ ಸ್ವಾಯತ್ತತೆ 1935 ಕಾಯ್ದೆ ಪ್ರಕಾರ ಪ್ರಾಂತೀಯ ಸ್ವಾಯತ್ತತೆ ಅಂದ್ರೆ 11 ಪ್ರಾಂತಗಳಿಗೆ, ಅಂದ್ರೆ 11 ಪ್ರಾಂತಗಳೇನಪ್ಪ ಅಂದ್ರೆ ಇವು ಸ್ವತಂತ್ರವಾದಂತಹ ಸ್ಥಾನಗಳು ಕೊಡ್ಬೇಕು. ಅಂದ್ರೆ ಮೊದಲೇ ಅಂದ್ರೆ ಇಲ್ಲಿ ಪ್ರಾಂತಗಳಿದ್ದು ಕೇಂದ್ರದ ಪ್ರತಿನಿಧಿಗಳಿದ್ದು, ಅಂದ್ರೆ ಅವ್ರ ಕೇಂದ್ರ ಪ್ರತಿನಿಧಿಗಳು ಇದ್ರು ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತದೆ ಅದ್ರಾಗೆ ಕೇಳ್ಕೊಂತ ಹೋಗೋದು ಹಿಂಗೆ ಇದೇನಂದ್ರೆ. ಆಮೇಲೆ 1935 ಬಗ್ಗೆ 35 ಕಾಯ್ದೆ ಪ್ರಕಾರ ಏನ್ ಮಾಡ್ತದ ಇಲ್ಲಿ ಸ್ವತಂತ್ರವಾದಂತಹ ಸ್ಥಾನ ಕೊಡ್ತದ. ಇಲ್ಲಿ 11 ಪ್ರಾಂತಗಳೇನಂದ್ರೆ ನಾವು ಕಾಮನ್ಗೆ ಇಲ್ಲಿ ನೋಡೋಣ. ಇಲ್ಲಿ ಅಂದ್ರೆ ಮದ್ರಾಸ್ ಬರ್ತದ, ಮದ್ರಾಸ್ ಬರ್ತದ, ಆಮೇಲೆ ಮುಂಬೈ ಬರ್ತದ್ದು, ಆ ಕಡೆ ಇಲ್ಲಿ ಈ ಸೈಡ್ ಇದೆಲ್ಲ ಪಶ್ಚಿಮ ಬಂಗಾಳ, ಆಮೇಲೆ ಅಸ್ಸಾಂ ಬರ್ತದ, ಆಮೇಲೆ ಬಿಹಾರ್ ಬರ್ತದ. ಈ ರೀತಿಯಾದಂತ ಇವು ಪ್ರಮುಖವಾಗಿ ನಾವು ಎಕ್ಸಾಂಪಲ್ ನೋಡ್ಬೇಕು. ಇಲ್ಲಿ ನೋಡ್ರಿ ಅಖಿಲ ಭಾರತದ ಒಕ್ಕೂಟ, ಅಖಿಲ ಭಾರತ ಅಂದ್ರೆ ಈಗ ಇದು ಸಂಯುಕ್ತ ಒಂದು ವ್ಯವಸ್ಥೆ ಅಂತೇಳಿ ಇಲ್ಲಿ ಇರುವಂತ ಸಂಯುಕ್ತ ಪದ್ಧತಿ ಅಂತ ಕಾಣಲಾಗ್ತದೆ. ಇಲ್ಲಿ ಯಾವ್ದಂದ್ರೆ ಬ್ರಿಟಿಷ್ ಪ್ರಾಂತಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನ ಒಳಗೊಂಡ ಒಂದು ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತೀವಿ. ಓಕೆ, ಇಲ್ಲಿ ನಮಗೆ ಪ್ರಮುಖವಾದಂತ ರೀತಿಯಲ್ಲಿ ಇನ್ನೊಂದು ಇದ್ರ ಬಗ್ಗೆ ಪರಿಪೂರ್ಣವಾದ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಯಾಕಂದ್ರೆ ಇದು ಪ್ರತಿ ಸಾಲ ಇದ್ರ ಬಗ್ಗೆ ಕೇಳ್ತಾರೆ ಎಕ್ಸಾಮ್ದಲ್ಲಿ, ನಾವು ಬಹಳಷ್ಟು ನೋಡ್ತವಲ್ಲ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಇದು 1930 ಕಾಯ್ದೆ ಅಂದ್ರೆ ಭಾರತ ಸಂವಿಧಾನದ ನೀಲಿ ನಕಾಶೆ, ಯಾವುದು ನೀಲಿ ನಕಾಶೆ ಅಂತ ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಅದೇ ರೀತಿ ಈ 1900 ಕಾಯ್ದೆ ಇನ್ನೊಂದು ಪ್ರಮುಖವಾದಂತ
ಒಂದು ಲಕ್ಷಣ ಏನಂದ್ರೆ ಅಧಿಕಾರ ವಿಭಜನೆ ಇದೆ. ಯಾವುದು ಅಧಿಕಾರ ವಿಭಜನೆ ಕಾಣಲಾಗ್ತದೆ. ಅಧಿಕಾರ ಅಂದ್ರೆ ಕೇಂದ್ರ ಪಟ್ಟಿ ಬರ್ತದ ಮತ್ತು ಪ್ರಾಂತೀಯ ಪಟ್ಟಿ ಬರ್ತದ, ಆಮೇಲೆ ಅಂದ್ರೆ ಸಮರ್ಥ ಪಟ್ಟಿ ಬರ್ತದ, ಆಮೇಲೆ ಯಾವ್ದಂದ್ರೆ ವಿಶೇಷವಾದಂತ ಅಧಿಕಾರ ಯಾರಿಗಂದ್ರೆ ಗವರ್ನರ್ ಜನರಲ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಟೋಟಲ್ ಇಲ್ಲಿ 59 ವಿಷಯಗಳು ಬರ್ತದ, ಆಮೇಲೆ 54 ಬರ್ತದ, ಆಮೇಲೆ 36 ಬರ್ತದ. ಇಲ್ಲಿ ಅಂದ್ರೆ ಕೇಂದ್ರ ಪಟ್ಟಿದ ಅಂದ್ರೆ ರಕ್ಷಣೆ ಬರ್ತದ, ಆಮೇಲೆ ಇಲ್ಲಿ ರಕ್ಷಣೆ ಆದ್ಮೇಲೆ ವಿದೇಶಾಂಗ ವ್ಯವಹಾರ, ಯಾವುದು ವಿದೇಶಾಂಗ ವ್ಯವಹಾರ ಬರ್ತದ, ಆಮೇಲೆ ಇಲ್ಲಿ ಶಿಕ್ಷಣ ಬರ್ತದ, ಆಮೇಲೆ ಪೊಲೀಸ್ ಬರ್ತದ, ಆಮೇಲೆ ಅಂದ್ರೆ ವಿವಾಹ ಮತ್ತು ವಿಚ್ಛೇದನ ಬರ್ತದ, ಆಮೇಲೆ ಕ್ರಿಮಿನಲ್ ಲಾ ಬರ್ತದ. ಇಲ್ಲಿ ವಿಶೇಷವಾದಂತ ಅಧಿಕಾರ ಬಂದ್ರೆ ಯಾರಿಗೆ ಜನರಿಗೆ ಕೊಡುವಂಥದ್ದು ನಾವು ಕಾಣುತ್ತೆ. ಮತ್ತೆ ಇದರ ಒಂದು ಕಾಯ್ದೆ ಪ್ರಕಾರ 1937 ಅಂದ್ರೆ ಭಾರತದಲ್ಲಿ ಅಂದ್ರೆ ಫಸ್ಟಿಗೆ ಇಲ್ಲಂದ್ರೆ ದೆಹಲಿಯಲ್ಲಿ ಅಂದ್ರೆ ಕಡಲ್ ಕೋರ್ಟ್ ಅನ್ನೋದು ಅಂದ್ರೆ ಕಡಲ್ ಕೋರ್ಟ್ ಸ್ಥಾಪನೆ ಮಾಡಿರುವಂತ ಒಂದು ಕಾಯ್ದೆ ಯಾವ್ದಂದ್ರೆ ಇದೇ ಅನ್ನೋದು. ಈ ರೀತಿಯಾಗಿ ಪರ್ಫೆಕ್ಟಾಗಿ ನಿಮ್ಗೆ ಮಾಹಿತಿ ಗೊತ್ತಾಗ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಒಟ್ಟು ಯಾವ್ದಾದ್ರು ಪ್ರಶ್ನೆ ಕೇಳಿ ನಿಮ್ಗೆ ಆರಾಮಾಗಿ ಅಂದ್ರೆ ಹೋಗ್ಬೋದು. ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಮಾಹಿತಿ ಅಂದ್ರೆ ಅಲ್ಲೆಲ್ಲ ನಿಮಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ನಾನು ಕೊಟ್ಟಿನಿ. ಓಕೆ, ನೆಕ್ಸ್ಟ್ ಯಾವ್ದಂದ್ರೆ ಇಲ್ಲಿ ಆಯಗಳು ಬರ್ತವೆ. ಈ ಆಯಗಳನ್ನ ನಾವು ನಡೆಯಾದ್ರೆ ಇವು ಪ್ರತಿಯೊಂದಂದ್ರೆ ನಮ್ದಿರೋದೇ ಪೊಲಿಟಿಕಲ್ ಸೈನ್ಸ್. ಇಲ್ಲಿ ನಾವೇನಂದ್ರೆ ಪ್ರತಿಯೊಂದು ಏನಂತಾರೆ ಒಂದು ಆಯಗಳಿಗಾಗಿರ್ಬೋದು, ತೀರ್ಪುಗಳಿಗಾಗಿರ್ಬೋದು, ಅದಕ್ಕೆಲ್ಲ ನಾವು ಸಂಬಂಧ ಇದ್ದಾರೆ, ನಮ್ಗೆ ಗೊತ್ತಿರಲೇಬೇಕಾಗ್ತದೆ. ಇಲ್ಲಿ ನೋಡಿ, ಫಜಲ್ ಆಯೋಗ ಅಂದ್ರೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗೋಣ. ಫಜಲ್ ಆಯೋಗ ಏನಪ್ಪ ಅಂದ್ರೆ ಯಾವ್ದಕ್ಕೆ ಸಂಬಂಧಪಡ್ತಂದ್ರೆ ಯಾವುದು ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಡುವಂತ ಕಾರಣವಾಗ್ತದೆ. ಮತ್ತು ವಿವೇಕ ದೆಬ್ರೈಸ್ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವುದು ಭಾರತೀಯ ರೈಲ್ವೆಗಳಿಗೆ ಸಂಬಂಧಪಡ್ತದೆ. ಆಮೇಲೆ ಅನಿಲ್ ಅಂದ್ರೆ ಭಾರತದ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಡ್ತದ. ಸ್ವಾಮಿನಾಥನ್ ಸಂಘ ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತ ನಾವು ಕಾಣ್ತೇವೆ. ಇಲ್ಲಿ ನೋಡಿ, ನಮಗೆ ಇದರಲ್ಲಿ ಏನಂದ್ರೆ ಈ ರೀತಿ ಅಂತ ಬಂದ್ರೆ ಇಲ್ಲಿ ಉಲ್ಟಾ ಹೋಗ್ಯಾರ ಅಂದ್ರೆ ಈಗ ಅಂದ್ರೆ 4 ಈ ರೀತಿ ಆನ್ಸರ್ ಇದಾಗ್ತದೆ. ನಮ್ಗೆ ಏನಂದ್ರೆ ಸ್ವಲ್ಪ ಜಸ್ಟ್ ಆಗಿ ಎಕ್ಸಾಮ್ ನಲ್ಲಿ ಫೋಕಸ್ ಆಗಿರುವಂತ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಈ ಫಜಲ್ ಆಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಯಾವುದು 1953 ಫಜಲ್ ಆಯೋಗಕ್ಕೆ ಸಂಬಂಧಪಟ್ಟಂತೆ ಟೋಟಲಿ ಈ ಫಜಲ್ ಆಯೋಗ ಅಂತಂದ್ರೆ ಇದು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಒಂದು ಸಂಸ್ಥೆ ಆಗಿರ್ತದ. ಇಲ್ಲಿ ಯಾರಂದ್ರೆ ಇದರ ಅಧ್ಯಕ್ಷರಾದ ಫಜಲ್ ಅಲಿ ಬರ್ತಾರೆ. ಇವರೇನಂದ್ರೆ ನ್ಯಾಯಾಧೀಶರೇ. ಆಮೇಲೆ ಮತ್ತೆ ಸದಸ್ಯರು ಇವರು ಬರ್ತಾರೆ. ಇಲ್ಲಿ ಯಾರ ಸದಸ್ಯರು ಅಂದ್ರೆ ಸ್ವಲ್ಪ ಯಾರು ಕೆ.ಎಂ. ಪಣಿಕ್ಕರ್ ಬರ್ತಾರೆ. ಯಾರು ಕೆ.ಎಂ. ಪಣಿಕ್ಕರ್ ಬರ್ತಾರೆ. ಆಮೇಲೆ ಈ ಕಡೆ ಈ ಸೈಡ್ ಅಂದ್ರೆ ಎಚ್.ಎನ್. ಕುಂದೂರ್ ಬರ್ತಾನೆ. ಅಂದ್ರೆ ಇವರೇನಂದ್ರೆ ರಾಜ್ಯಗಳ ಪುನರ್ರಚನಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇವರು ಇಲ್ಲಂದ್ರೆ ಪ್ರಮುಖವಾದಂತ ಒಂದು ಕಮಿಟಿ. ಈ ಅಂದ್ರೆ ಇದಾದ್ಮೇಲೆ ಅಂದ್ರೆ ಭಾಷಾದ ಮೇಲೆ ರಾಜ್ಯಗಳ ರಚನೆ ನಂತರದಲ್ಲಿ ಆಗಿರುವಂತ ಕಾಣುತ್ತೆ. ಇದರ ಒಂದು ಹಿನ್ನೆಲೆಯನ್ನು ನೋಡೋಣ. ಈ ಭಾಷೆಗಳ ಆಧಾರದ ಮೇಲೆ ರಚನೆ ಅಂದ್ರೆ ಫಸ್ಟ್ಗೆ ಯಾರು ಮೋತಿಲಾಲ್ ನೆಹರು ಇದಾರಲ್ಲ, ಇವರೇನಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದ್ರೆ ಭಾಷೆಗಳ ಆದ ಮೇಲೆ ಅಂದ್ರೆ ಏನ್ ಮಾಡ್ಬೇಕು, ಭಾಷೆಗಳಾದ ಮೇಲೆ ರಾಜ್ಯಗಳನ್ನ ಏನ್ ಮಾಡ್ಬೇಕು, ರಚನೆ ಮಾಡಬೇಕು. ಅಂದ್ರೆ ಭಾಷೆಗಳ ಆದ್ಮೇಲೆ ರಚನೆ ಅಂದ್ರೆ ರಾಜ್ಯಗಳು ಅಂದ್ರೆ ನೋಡಿ, ಪ್ರತಿಯೊಂದು ನಮ್ಮಲ್ಲಿ ಅಂದ್ರೆ ಒಕ್ಕೂಟ ಒಂದು ವ್ಯವಸ್ಥೆ ಇದೆ. ಆ ಪ್ರತಿಯೊಂದು ರಾಜ್ಯಗಳ ಭಾಷೆ ಆಂಧ್ರದಲ್ಲಿ ಆಂಧ್ರ ಮಾತಾಡೋ ಅಂದ್ರೆ ತೆಲುಗು ಮಾತಾಡುವಂಥದ್ದು, ತಮಿಳು ಈ ರೀತಿ ನಮ್ಮ ಕರ್ನಾಟಕದ ಕನ್ನಡ ಮಾತಾಡ ಅಂದ್ರೆ ಭಾಷೆಗಳ ಆಧಾರ ಮೇಲೆ ಅಂದ್ರೆ ರಾಜ್ಯಗಳ ರಚನೆ ಆಗ್ಬೇಕಂತ ಹೇಳಿ ಒಮ್ಮೆ ಅದರ ಸಮಿತಿ ಇರ್ತದೆ. ಆಮೇಲೆ 1948 ಅದು JVP ಸಮಿತಿ. ಈ ಅಂದ್ರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಪಟ್ಟಾಭಿ ಸೀತಾರಾಮನ್ ಇರುವಂತ ಇವರು ಭಾಷೆಗಳಾದ ಮೇಲೆ ಅಂದ್ರೆ ರಾಜ್ಯಗಳನ್ನು ರಚನೆ ಮಾಡ್ಬೇಕಂತ ಒಂದು ಸಮಿತಿ ರಾಜ್ಯ ಆಗಿರ್ತದೆ. ಆಮೇಲೆ ಅವಾಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತದೆ 47 ಇಲ್ಲಿ ಅಂದ್ರೆ ಈ ರೀತಿಯಿಂದ ನಾವು ಭಾಷೆ ಆದ್ಮೇಲೆ ಒಂದು ರಾಜ್ಯಗಳನ್ನು ವಿಭಜನೆ ಮಾಡಿದ್ರೆ ಒಂದು ದೇಶದ ಏನಪ್ಪ ಅಂದ್ರೆ ಏಕತೆಗೆ ಧಕ್ಕೆ ಆಗ್ತದ, ಮತ್ತೆ ನಮ್ಮ ಅಭಿವೃದ್ಧಿಗೆ ಏನಪ್ಪ ತೊಂದರೆ ಆಗ್ತದೆ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ, ತಾತ್ಕಾಲಿಕವಾಗಿ ನೋಡ್ತಾರೆ. ಈ ರೀತಿಯಿಂದ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಇಲ್ಲಿ 1952 ಅಂದ್ರೆ ಪ್ರತ್ಯೇಕ ಆಂಧ್ರ ರಚನೆಗೆ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾದಂತ ನಾಯಕರಪ್ಪ ಅಂದ್ರೆ ಪೊಟ್ಟಿ ಶ್ರೀರಾಮುಲು ಏನ್ ಮಾಡ್ತಾನೆ, ಇಲ್ಲಿ ಹೋರಾಟ ಮಾಡ್ತಾನೆ. ಟೋಟಲಿ ಎಷ್ಟಂದ್ರೆ 52 ದಿನಗಳ ಏನಂದ್ರೆ ಉಪವಾಸ ಸತ್ಯಾಗ್ರಹ ಆಮೇಲೆ ಅಂದ್ರೆ ಹಸುವನ್ನು ನೀಡ್ತಾನೆ. ಆಮೇಲೆ ಏನಾಗ್ತದೆ, ಅವರ ಒಂದು ಬೇಡಿಕೆಗಾಗಿ ಏನಂದ್ರೆ ಅವರ ಬೇಡಿಕೆಗೆ ಸ್ಪಂದಿಸಿ 1953 ಅಂದ್ರೆ 1953 ಅಂತಂದ್ರೆ ಪ್ರತ್ಯೇಕವಾದಂತ ಆಂಧ್ರ ರಚನೆ ಆಗಿರುವಂತ ನಾವು
ಕಾಣ, ಪ್ರತ್ಯೇಕ ಅಂದ್ರೆ ರಚನೆ ಕಾಣಾಗ್ತದೆ. ಇವು ನಮಗೆ ಈ ರೀತಿಯಾದಂಥ ಒಂದು ಪರ್ಪೆಕ್ಟ್ ಕಾಣಾಗ್ತದೆ. ಇಲ್ಲಿ ಆಂಧ್ರದಿಂದ ಈಗ ಏನಂದ್ರೆ ನ್ಯೂ ಸ್ಟೇಟ್ ಯಾವುದು TS ತೆಲಂಗಾಣ ರಚನೆ ಆಗಿರುವಂಥದ್ದು ನಮಗೆ ಇಷ್ಟು ಪರ್ಪೆಕ್ಟ್ ಮಾಹಿತಿ ಇದ್ರೆ ಸಾಕು. ಓಕೆ, ನೆಕ್ಸ್ಟ್ ಹೋಗಿ ಇಲ್ಲಿ ನಂತರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ನೋಡ್ರಿ ಯಾವ್ದಂದ್ರೆ ಈಗ ಇದು ನೋಡಿದ ತಕ್ಷಣ ಬಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಡೋದು ಅಂತ ಹೇಳಿ ಬರ್ತದೆ. ಯಾಕಂದ್ರೆ ಪಂಚಾಯತಿಗೆ ಪ್ರಮುಖವಾಗಿರುವಂತ ಒಂದು ಕ್ವಶನ್. ಯಾಕಂದ್ರೆ ಇಲ್ಲಿ ಯಾವ್ದಂದ್ರೆ ಪ್ರತಿಪಾದನೆಗೆ ಸಂಬಂಧಪಡದಂತೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತೆ ನೋಡಲಾಗುತ್ತದೆ. ಅಂದ್ರೆ ಭಾರತದಲ್ಲಿ ಬೇರೆ ಮಟ್ಟದ ಪ್ರಜಾಪ್ರಭುತ್ವಕ್ಕೆ ಸ್ಥಳೀಯ ಸರ್ಕಾರ ಅಗತ್ಯನ ರೈಟ್ ಅಗತ್ಯವಿದೆ ಮತ್ತು ಅವುಗಳು ಆಡಳಿತದ ಸ್ಥಳೀಯ ಬೇಡಿಕೆಗಳನ್ನು ಸ್ಪಂದಿಸುವುದು ಖಾತ್ರಿಪಡಿಸುತ್ತದೆ. ಇದು ರೈಟ್. ಹಾಗೂ ಪ್ರಜೆಗಳ ಭಾಗವಹಿಸಿಕೆಯನ್ನು ಏನಂದ್ರೆ ಪ್ರೋತ್ಸಾಹಿಸುವಂಥದ್ದು ಇಲ್ಲಿ ನಾವು ಕಾಣಬಹುದು. ಅಂದ್ರೆ ಇದಕ್ಕೆ ಎ ಮತ್ತು ಎಗೆ ಇದು ಏನಂದ್ರೆ ಆರ್ಗಳು ಸರಿ ಮತ್ತು ಇದು ಆರಿಗೆ ಎ ಸರಿಯಾದ ರೀತಿಯಲ್ಲಿ ಕಾಣಬೇಕು. ಅಂದ್ರೆ ಯಾರು ಜೆ ಹೇಳ್ತಾನೆ, ಏನಪ್ಪ ಅಂದ್ರೆ ಪಂಚಾಯತಿಯು ಯಾವುದು ಪಂಚಾಯತಿಯು ರಾಜಕೀಯದ ನರನಾಡಿ ಯಾವುದು ನರನಾಡಿ ಇದ್ದಂತೆ ನೋಡಿ. ಯಾಕಂದ್ರೆ ಇವರ ಒಂದು ಹೇಳಿಕೆ ಆದ್ಮೇಲೆ ಏನಂದ್ರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಏನಂದ್ರೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಈಗಾಗಲೇ ಏನಂತಂದ್ರೆ ಗ್ರಾಮ ಮಟ್ಟದ ಅಂದ್ರೆ ಸ್ಥಳೀಯ ಜನರ ಪಕ್ಷಗಳ ಚಿಹ್ನೆಗಳಿಲ್ಲದೆ ಇಲ್ಲಿ ಅಂದ್ರೆ ಪ್ರತಿನಿಧಿಸುವಂತ ವ್ಯಕ್ತಿ ಆಗಿರ್ತಾರೆ ಮತ್ತು ರಾಜಕೀಯ ಒಂದೊಂದು ಪ್ರಜ್ಞೆಯನ್ನು ಬಂದ್ರೆ ಅವರಿಗೆ ಹುಡುತದ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಇಲ್ಲಿ ನಾವು ನೋಡೋಣ. ಇಲ್ಲಿ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತೆ ನಿಮಗೆ ನಾವು ನಿಮ್ಮ ಲಕ್ಷ್ಮೀ ಸ್ಪರ್ಧಾ ಒಂದು ಗ್ರೂಪ್ ಮೂಲಕ ನಿಮಗೆ ಮಾಹಿತಿಯನ್ನು ನಾವು ಕೊಡುವಂತ ಕಾಣ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಅಂದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತಿರುವಂತ ಒಂದು ಪ್ರಶ್ನೆಯನ್ನು ಸಹ ನೋಡ್ತೀವಿ. ನೋಡ್ರಿ, ಇದಕ್ಕೆ ಅಂದ್ರೆ ಈ ಮಾನವ ಹಕ್ಕುಗಳಿಗೆ ಆಯೋಗ ಸಂಬಂಧಪಟ್ಟಂತೆ ನ್ಯಾಷನಲ್ ವುಮೆನ್ ರೈಟ್ ಕಮಿಷನ್ ಇದು ಏನಂದ್ರೆ ಇದರಲ್ಲಿ ಅವರ ಒಂದು ಕಾರ್ಯಗಳಲ್ಲಿ ಯಾವುದು ಅಲ್ಲ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಇದಕ್ಕೆ ಏನಂದ್ರೆ ಪ್ರಮುಖವಾದಂತ ನೇರ ಅಂದ್ರೆ ಇದು ಬರಲ್ಲ. ಅಂದ್ರೆ ಇಲ್ಲಿ ನೋಡಿ, ಜೈಲು ಮತ್ತು ಇತರ ಸಂಸ್ಥೆಗಳಿಗೆ ಬಂದ್ರೆ ಭೇಟಿ ನೀಡಿ ಅಲ್ಲಿರುವ ನಿವಾಸಿಗಳ ಸ್ಥಿತಿಗಳನ್ನು ಗಮನಿಸಿ ಸಮಯ ಶಿಫಾರಸುಗಳನ್ನು ಮಾಡುವಂತಿಲ್ಲ ಅಂತಿದೆ. ಅಂದ್ರೆ ಇದರ ಒಂದು ಕಾರ್ಯ ಅಂದ್ರೆ ಇವರೇನಂದ್ರೆ ಮಾಡಲಿಕ್ಕೆ ಎಲಿಜಿಬಲ್ ಇರ್ತದೆ. ಇಲ್ಲಾಂದ್ರೆ ಇದು ಸಂಬಂಧಪಟ್ಟ ಇವೆಲ್ಲ ಈಗ ನಿಮ್ಗೆ ಕ್ಯಾನ್ಸರ್ ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಎಲ್ಲ ಆದಂತ ಮಾಹಿತಿ ನಿಮಗೆ ಇರುವಂತದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಏನಂದ್ರೆ ಇಲ್ಲಿ ಒಂದು ಮಾಹಿತಿ ಸಹ ಇರುವಂತದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿಗಳ ಆಯೋಗ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಮುಖ್ಯ ನ್ಯಾಯಾಧೀಶರನ್ನ ಬಂದ್ರೆ ನೇಮಕ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ಅಂದ್ರೆ ಇದು ಏನಂದ್ರೆ 2014 ಬಂದ್ರೆ ಇದನ್ನ ರದ್ದು ಮಾಡ ಅಂದ್ರೆ ಮೊದಲು ಅಂದ್ರೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿಗಳ ಆಯೋಗವನ್ನು ಇದರಿಂದ ಬದಲಾಯಿಸಲಾಯ್ತು. ಅಂದ್ರೆ ಯಾವುದು ಕಾಲೇಜಿಂ ವ್ಯವಸ್ಥೆಯಿಂದ ಏನು ಮಾಡ್ತಾರ ಬದಲಾಯಿಸುವಂತ ನಾವು ಕಾಣಲಾಗ್ತದೆ. ಅಂದ್ರೆ ಈಗಾಗಲೇ ನ್ಯಾಯಾಧೀಶರು ಅಂದ್ರೆ ಮುಖ್ಯ ನ್ಯಾಯಾಧೀಶರನ್ನು ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತೆ ಹೈಕೋರ್ಟ್ ಆಗಿ ನ್ಯಾಯಾಧೀಶರನ್ನು ಅಂದ್ರೆ ಹಳೆಯ ಪದ್ಧತಿ ಕಾಲೇಜಿನ ವ್ಯವಸ್ಥೆ ಮೂಲಕ ಅಂದ್ರೆ ನೇಮಕ ಮಾಡುವಂತ ಒಂದು ವ್ಯವಸ್ಥೆ ಅಂದ್ರೆ ಇಲ್ಲಿ ಜಾರಿಗೆ ತಂದಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ಇದ್ರ ಬಗ್ಗೆ ಒಂದು ಪರಿಪೂರ್ಣವಂತ ಮಾಹಿತಿ ಸಹ ಏನಂತಾರೆ ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ, ಇದು ಅಂದ್ರೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಇಲ್ಲಿ ಯಾವ ರೀತಿ ಅಂದ್ರೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂದ್ರೆ 2014 ನ್ಯಾಯಾಧೀಶರ ನೇಮಕಾತಿಗೆ ರಚಿಸಲಾಗಿತ್ತು. ಆಮೇಲೆ 2015 ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದ ಇದನ್ನು ಮಾಡ್ತಾರ ಅಸಂಧಾನಿಕ ಅಂತ ಘೋಷಣೆ ಮಾಡ್ತದೆ. ನೆಕ್ಸ್ಟ್ ಏನಂದ್ರೆ ರದ್ದು ಮಾಡಿದ ನಂತರ ಏನಂದ್ರೆ ಅದರ ಪರಿಣಾಮವಾಗಿ ಹಿಂದೆ ಇದ್ದಂತ ಕೊಲೆಜಿಂ ಮತ್ತೇನಂದ್ರೆ ಜಾರಿಗೆ ಬಂದಿರುವಂತ ನಾವು ಕಾಣ್ತೀವಿ. ಇದು ಇಂಪಾರ್ಟೆಂಟ್ ಇರುವಂತ ಮಾಹಿತಿ ನಿಮ್ಗೆ ಬರ್ತದೆ. ಇದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಇವು ಕ್ವಶನ್ ಮುಗಿದ ತಕ್ಷಣ ಮತ್ತೆ ಮಾಹಿತಿಯನ್ನು ನೋಡೋಣ. ಇಲ್ಲಿ ನೋಡಿ, ಇದು ಯಾವ್ದು ಅಂದ್ರೆ 1950 ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ಅಂದ್ರೆ 1950 ಸ್ವಾತಂತ್ರ್ಯ ನಂತರ ಪ್ರಥಮ ಅಂದಾಜು ಸಮಿತಿ ಅಂದ್ರೆ ಅಂದಿನ ಯಾವ ಹಣಕಾಸು ಮಂತ್ರಿ ಶಿಫಾರಸು ಮೇಲೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಂದ್ರೆ ಯಾರು ಡಾಕ್ಟರ್ ಜಾನ್ ಮಾರ್ತ್ ಅವರ ಶಿಫಾರಸು ಮೇಲೆ ಅಂದ್ರೆ ಅಂದಾಜು ಸಮಿತಿಯನ್ನು ಮಾಡ್ತಾರೆ. ಟೋಟಲ್ ಅಂದ್ರೆ ಲೋಕಸಭೆ ಅಂದ್ರೆ ಸಮಿತಿಗಳಂದ್ರೆ ಪರ್ಮನೆಂಟ್ ಆಗಿರುವಂತಹ ಸಮಿತಿಗಳನ್ನು ಇಲ್ಲಿ ನಾವು
ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಅಂದಾಜು ಸಮಿತಿ, ಯಾವುದು ಅಂದಾಜು ಸಮಿತಿ ಏನಂದ್ರೆ ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಇದರಲ್ಲಿ ಅಂದ್ರೆ 30ರಷ್ಟು ಸದಸ್ಯರನ್ನ ಏನಂದ್ರೆ ಇವರು ಲೋಕಸಭೆ ಇರುವಂತಹ ಸದಸ್ಯರೇ ಇದರಲ್ಲಿ ಇರಲಾಗ್ತದೆ. ಮತ್ತೆ ಈಗಾಗಲೇ ಲೆಕ್ಕಪತ್ರ ಸಮಿತಿಗಳಾಗಿರುವಂಥದ್ದು ಮತ್ತೆ ಇತರೆ ಸಮಿತಿಗಳ ಬಗ್ಗೆ ಏನಂದ್ರೆ ಇಲ್ಲಿ ಇರ್ತಾವೆ. ಒಟ್ಟು ಆನ್ಸರ್ ಆಗಿ ಇದು ನೋಡೋಣ. ನೆಕ್ಸ್ಟ್ ಅಲ್ಲಿ ಲೋಕಸಭೆ ಸಂಬಂಧಪಟ್ಟಂತೆ ಸಹ ಏನಂದ್ರೆ ನೆಕ್ಸ್ಟ್ ಮುಂದಿನ ತರಗತಿಗಳನ್ನು ನೋಡೋಣ. ಯಾಕಂದ್ರೆ ಇಲ್ಲಿ ಮೇನ್ ಅಂದ್ರೆ ಸಮಯದ ಅಭಾವ ನಾವು ನೋಡಲಾಗ್ತದೆ. ಇದು ನಿಮಗೆ ಈಗಾಗಲೇ ಇರುವಂತಹ ಒಂದು ಮಾಹಿತಿ ಫಸ್ಟ್ ಎಸ್ಟಿಮೇಟ್ ಕಮಿಷನ್ ಸಂಬಂಧಪಟ್ಟಂತೆ. ಓಕೆ, ಇಲ್ಲಿ ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಮುಖ ತೀರ್ಪುಗಳ ಬಗ್ಗೆ ಇರ್ತವೆ. ಯಾಕಂದ್ರೆ ನಾವು ಹೊಸದಾದಂತಹ ತೀರ್ಪುಗಳ ಬಗ್ಗೆ ಏನಂದ್ರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ಏನಂದ್ರೆ ಕೊಡುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ ಯಾವಂದ್ರೆ ಸರ್ವೋಚ್ಚ ಅಂದ್ರೆ ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಯಾಲಯ ಅಂದ್ರೆ ವಿದೇಶಕ್ಕೆ ಪ್ರಯಾಣಿಸುವ ಹಕ್ಕನ್ನು ಅಂದ್ರೆ ಫಾರಿನ್ ಟೂರ್ ಆಗಿರ್ಬೋದು, ಫಾರಿನ್ ದೇಶಕ್ಕೆ ಹೋಗುವಂಥದ್ದಾಗಿರ್ಬೋದು. ಇಲ್ಲಿ ಯಾವಂದ್ರೆ ಯಾವ ಜನಪ್ರಿಯ ಮೊಕದ್ದಮೆಯಲ್ಲಿ ಸಂವಿಧಾನದ 21ನೇ ವಿಧಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ಒಂದು ಇಂಡಿವಿಜುವಲ್ ಆದಂತಹ ಫ್ರೀಡಮ್ ಅಂದ್ರೆ ಯಾವ ಭಾಗದಲ್ಲಿ ಎತ್ತಿ ನೀಡದ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಅಂದ್ರೆ ಯಾವುದು ಮನೇಕಾ ಗಾಂಧಿ ವರ್ಸಸ್ ಭಾರತ ಒಕ್ಕೂಟ ಅಂದ್ರೆ ನೀಡಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಪ್ರಮುಖ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೂಲ ಸಂಧಾನ ರಚನೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಕೇಸನ್ನು ಇವೆಲ್ಲ ನಾವು ನೋಡ್ತೀವಿ. ಮತ್ತೆ ನೆಕ್ಸ್ಟ್ ಮುಂದುವರೆದ ಬಗ್ಗೆ ನೋಡೋಣ. ಇಲ್ಲಿ ನಮಗೆ ಪ್ರಮುಖವಾಗಿ ಅಂತಂದ್ರೆ ಇದು ಮನೇಕಾ ಗಾಂಧಿ ಇದರ ಬಗ್ಗೆ ಏನಂದ್ರೆ ಕರ್ಕೊಳ್ಳುವಂತ ಮಾಹಿತಿ ಅಂದ್ರೆ ಇಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಇದು ಯಾವಂದ್ರೆ SEEP ಅಂತೇಳಿ ನಮಗೆ ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನಮಗೆ ಈ ಪ್ರಶ್ನೆಗಳನ್ನ ನೋಡಿದಾಗ ಹೊಸವು ಅನಿಸ್ತದೆ, ಬಟ್ ಏನಂದ್ರೆ ನಾವು ಅದ್ರ ಬಗ್ಗೆ ನೋಡ್ಬೇಕಾಗ್ತದೆ. ನೋಡ್ರಿ ಯಾವಂದ್ರೆ ಇದರ ಒಂದು ವಿಸ್ತೃತ ರೂಪಕ್ಕೆ ಸಂಬಂಧಪಟ್ಟಂತೆ ಕೇಳುವಂತ ನಾವು ಕಾಣೋದಂದ್ರೆ ಇಲ್ಲಿ ಸಿಸ್ಟಮೆಟಿಕ್ ವೋಟಿಂಗ್ ಅಂಡ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟ್ನರ್ಶಿಪ್ ಅನ್ನೋ ರೀತಿಯಲ್ಲಿ ನಾವು ಇದನ್ನ ವಿಸ್ತೃತ ನೋಡಬೇಕು. ಅಂದ್ರೆ ಇಲ್ಲಿ ಏನಂದ್ರೆ ಯಾವುದೇ ಒಬ್ಬ ಮತದಾರ ಇದ್ದಾನಲ್ಲ, ಈ ಮತದಾರನಿಗೆ ಏನಪ್ಪಾ ಅಂದ್ರೆ ಏನ್ ಬೇಕು? ಶಿಕ್ಷಣ ಬೇಕು, ಅಂದ್ರೆ ಎಜುಕೇಶನ್ ಬೇಕಾಗ್ತದೆ. ಮತ್ತು ಏನಂದ್ರೆ ಅಲ್ಲಿ ಶಿಕ್ಷಣ ಮೂಲಕ ಏನಂದ್ರೆ ಆ ವ್ಯಕ್ತಿ ಏನಂದ್ರೆ ಮತದಾನದಲ್ಲಿ ಏನ್ ಮಾಡ್ತಾನೆ? ಮತದಾನದಲ್ಲಿ ಭಾಗಿಯಾಗಿಸ್ತಾನೆ. ಇಲ್ಲಿ ಇವೆಲ್ಲದಕ್ಕೆ ಮುಂಚೆ ಅಂದ್ರೆ ಆ ಮತದಾರ ಯಾರು? ವೋಟರ್ ಏನಾಗಿರ್ಬೇಕು? ಜಾಗೃತನಾಗಿರ್ಬೇಕು. ಯಾವಾಗ ಜಾಗೃತ ಅಂದ್ರೆ ರಾಜಕೀಯದ ಬಗ್ಗೆ ಅಂದ್ರೆ ಪ್ರಜೆ ಏನಂದ್ರೆ ರಾಜಕೀಯದ ಬಗ್ಗೆ ಏನಂದ್ರೆ ಜಾಗೃತ ಆಗ್ಬೇಕು. ಅಂದ್ರೆ ಯಾರಿಗೆ ವೋಟ್ ಹಾಕ್ಬೇಕು ಅಂದ್ರೆ ಯಾರಿಗೆ ವೋಟ್ ಹಾಕ್ಬೇಕು ಅಂದ್ರೆ ಒಳ್ಳೆಯಿರುವಂತ ಕ್ಯಾಂಡಿಡೇಟ್ ಏನಂದ್ರೆ ವೋಟ್ ಹಾಕ್ಬೇಕು. ಸಮರ್ಥವಾದಂತ ವ್ಯಕ್ತಿಗೆ ಅಂದ್ರೆ ವೋಟ್ ಹಾಕ್ಬೇಕು ಅಂದ್ರೆ ಇಲ್ಲಿ ಸಮರ್ಥವಾದಂತ ವ್ಯಕ್ತಿ ಅಲ್ಲ ಅಂತಂದ್ರೆ ಯಾವ್ದು ಅಂದ್ರೆ ಇದು ನೋಟಾ ಅಂತ ಬರ್ತದೆ. ಯಾವುದು? ನೋಟಾ ಅಂದ್ರೆ ಇದನ್ನ 2015 ಅಂದ್ರೆ ಇಲ್ಲಿ ಜಾರಿ ತರ. ನೋಟಾ ಅಂತಂದ್ರೆ ನಾನ್ ಆಫ್ ದಿ ಹೌ ಅಂದ್ರೆ ಮೇಲಿನ ಯಾವುದೇ ಆಯ್ಕೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಕಾಣಬಹುದು. ನೋಡಿ, ಇದೇ ಒಟ್ಟು ವೋಟಿಂಗ್ ಸಂಬಂಧಪಟ್ಟಂತೆ ಮತ್ತು ಇದು ಕೂಡ ಕೇಳ್ಬೋದು. ಯಾವ್ದಪ್ಪ ಅಂದ್ರೆ ಇಲ್ಲಿ ಇದು ಯಾವ್ದಂದ್ರೆ ಎಪಿಕ್ ಸಂಬಂಧಪಟ್ಟಂತೆ ನಾವು ಕಾಣೋದು ಅಂದ್ರೆ ಎಲೆಕ್ಟ್ರಾಸ್, ಇಲ್ಲಿ ಎಲೆಕ್ಟ್ರಾನಿಕಲ್ ಎಲೆಕ್ಟ್ರಾಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ. ಮತ್ತು ಇನ್ನೊಂದಂದ್ರೆ ಇದು ಬರ್ತದೆ ಯಾವ್ದಂದ್ರೆ EVM ಅಂದ್ರೆ ಇದು ಎಲೆಕ್ಟ್ರಾಸ್. ನಾವು ಇದು ಯಾವ್ದಪ್ಪ ಅಂದ್ರೆ ವೋಟರ್ ಕಾರ್ಡ್ ಎಲೆಕ್ಷನ್ ವೋಟಿಂಗ್ ಕಾರ್ಡ್. ಅದು ಇದಂದ್ರೆ ಇದು ವಿದ್ಯುನ್ಮಾನ ಮತಾಂತರ ವೋಟಿಂಗ್ ಮಿಷನ್. ಇದೇನಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಂತ ಹೇಳಿ. ಇದು ನಮ್ಗೆ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಇವು ಎಕ್ಸಾಮ್ ಕೇಳಿರುವಂಥದ್ದನ್ನ ನಾವು ಈ ರೀತಿಯಾದಂಥ ಮಾಹಿತಿ ನಮಗೆ ಇರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಪ್ರಮುಖವಾಗಿ ಅಂದ್ರೆ ಇದು ಒಂದು ಪರಿಪೂರ್ಣವಾದಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ಈಗ ನೋಡಿದ್ದೇವೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಮತದಾರರಿಗೆ ಅಂದ್ರೆ ಶಿಕ್ಷಣ ನೀಡುವಂಥದ್ದು ಮತ್ತು ಅವರಲ್ಲಿ ಅಂದ್ರೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಚುನಾವಣೆಯಲ್ಲಿ ಅಂದ್ರೆ ಭಾಗವಹಿಸುವಂಥ ಪ್ರೇರೇಪಿಸುವಂತ ಕಾಣುತ್ತದೆ. ಅಂದ್ರೆ ನಮಗೆ 1952 ಅಂದ್ರೆ ಸ್ವಾತಂತ್ರ್ಯ ನಮಗೆ ಪಡೆದ ನಂತರ ಅಂದ್ರೆ ಅಲ್ಲಿ ಟೋಟಲಿ ಎಷ್ಟಪ್ಪ ಅಂದ್ರೆ 60ರಷ್ಟು ವೋಟಿಂಗ್ ದಾಟಿದೆ ಇರುವಂತ ಕಾಣುತ್ತೆ. ಮೂಲ ಕಾರಣ ಏನಪ್ಪ ಅಂದ್ರೆ ಈ 60ರಷ್ಟು ವೋಟ್ ಮಾಡದೇ ಇರುವುದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅನಕ್ಷರತೆ. ಅಂದ್ರೆ ಈ ಅನಕ್ಷರತೆ ಕಾರಣ ಅಂದ್ರೆ ಇವರಲ್ಲಿ ಅಂದ್ರೆ ಒಂದು ರಾಜಕೀಯದ ಬಗ್ಗೆ ಏನಂದ್ರೆ ಅರಿವಿಲ್ಲದೆ ಇರುವಂತದನ್ನ ನಾವು ಕಾಣಲಾಗ್ತದೆ. ಮತ್ತು ಅದ್ರ ಜೊತೆ ಏನಂದ್ರೆ ಇಲ್ಲಿ ಪ್ರಮುಖವಾಗಿ
ಯಾರಿಗೆ ಬಂದ್ರೆ ತೋಳಬಲ ಮತ್ತು ಹಣಬಲ ಇದ್ದಂಥ ವ್ಯಕ್ತಿಗಳ ಬಂದ್ರೆ ರಾಜ್ಯದಲ್ಲಿ ಸ್ಪರ್ಧೆ ಮಾಡುವಂತ ನಾವು ಕಾಣುತ್ತದೆ. ಇದರ ಒಂದು ದೃಷ್ಟಿಯ ಒಂದು ಆಧಾರ ಇಟ್ಕೊಂಡೆ ಅಮರ್ತ್ಯ ಸೇನ ಏನ್ ಮಾಡ್ತಂದ್ರೆ ಅನಕ್ಷರತೆಯು ಆ ಸ್ವಾತಂತ್ರ್ಯದ ಒಂದು ಸಂಕೇತ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಹೋಗೋಣ. ಯಾಕಂದ್ರೆ ಹೇಳ್ತಾ ಹೋದಂಗೆಲ್ಲ ಅದು ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ, ಅದಕ್ಕೆ ಮುಂದುವರೆದವಾಗಿ ಭಾಗವಾಗಿ ನಾವು ಇವು ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತ, ಯಾಕಂದ್ರೆ ಸ್ಪರ್ಧಾರ್ಥಿಗಳು ನೀವೆಲ್ಲ ಕೆಲವು ಎಲ್ಲಾ ರೀತಿಯಾದಂತ ಮಾಹಿತಿಯನ್ನು ನೋಡಿರ್ತೀರಿ. ಇಲ್ಲಿ ನೋಡ್ರಿ ಯಾವ್ದಂದ್ರೆ CAG ಸಂಬಂಧಪಟ್ಟಂತೆ ಇಲ್ಲಿ ಅಂದ್ರೆ ಕಾಣಲಾಗ್ತದೆ. CAGಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ 148 ಇದು ಬರ್ತದೆ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಗಂತಂದ್ರೆ ಇದು ಪರಿಶಿಷ್ಟ ಪಂಗಡ ಅಂದ್ರೆ ನಮ್ದು ಯಾವುದು ಇದು ಎಸ್ಟಿಗೆ ಸಂಬಂಧಪಡ್ತದೆ, ಆಮೇಲೆ ಇದು SCಗೆ ಸಂಬಂಧಪಡ್ತದೆ. ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಯಾವುದು 338 ಬರ್ತದೆ. ಇದು SCಗೆ ಸಂಬಂಧಪಟ್ಟಂತೆ ಆಯೋಗ ಏನಂತಂದ್ರೆ 338 ಬರ್ತದೆ. ಆಮೇಲೆ ರಾಜ್ಯ ಶಾಸನ ಸದಸ್ಯರ ಅಲಂಕಾರ ಅಂತಂದ್ರೆ 173 ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು 338B 338B ಅಂತಂದ್ರೆ BC ಸಂಬಂಧಪಟ್ಟಂತೆ ಇಲ್ಲಿ ಆಯೋಗ. ಇವೆಲ್ಲ ಇಷ್ಟೆಲ್ಲ ಮಾಹಿತಿ ಏನಂದ್ರೆ ನಿಮಗೆ ಇಲ್ಲಿ ಗೊತ್ತಾದರೆ ಸಾಕು. ಇದಕ್ಕೆ ನೇರವಾದಂಥ ರೀತಿಯಲ್ಲಿ ಹೇಳಲು ನಿಮಗೆ ಈಗ ಗೊತ್ತಾಗ್ತದೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ನಾವು ನೋಡಿದ್ವಿ. ಇದು ನಿಮಗೆ ನೋಟ್ಸಿಗೆ ಹೆಲ್ಪ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ಯಾವುದಂದ್ರೆ 1993ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿರುವಂಥದ್ದು ನಾವು ಕಾಣುತ್ತದೆ. ಇಲ್ಲಿ ನೋಡ್ರಿ ಪ್ರಮುಖವಾಗಿ ಪ್ರತಿಮಾನನೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ. ಅಂದ್ರೆ 1993ರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯಲ್ಲಿ ಮಾನವ ಹಕ್ಕುಗಳ ಆಯೋಗ ಎಂಬ ಶಾಸನಬದ್ಧ ಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು ನಾವು ಕಾಣಲಾಗ್ತದೆ. ಮತ್ತು ಅದೇ ರೀತಿ ಅಂದ್ರೆ ಮಾನವ ಹಕ್ಕುಗಳ ಆಯೋಗ ಭಾರತ ಸಂವಿಧಾನದಿಂದ ತನ್ನ ಅಧಿಕಾರಗಳನ್ನು ಪಡೆದಿದೆ ಅಂತ ಈ ರೀತಿ ಕೇಳ್ತಾರೆ. ಇದಕ್ಕೆ ಪ್ರಮುಖವಾದಂಥ ರೀತಿಯಲ್ಲಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಪಡ್ಕೊಳ್ಳುವಂಥ ಮಾಹಿತಿ ಅಂದ್ರೆ ಇಲ್ಲಿ ಎಕ್ಸ್ಪೆನ್ಸ್ ಏನಂದ್ರೆ ನೋಡುವಂಥದ್ದು ನಾವು ನೋಡಲಾಗ್ತದೆ. ಅಂದ್ರೆ ಇಲ್ಲಿ ಏನಾಗ್ತದ ಮೂರನೇ ಆನ್ಸರ್ ಇಲ್ಲಿ ಬರ್ತದೆ. ಯಾವುದು ಮೂರನೇ ಆನ್ಸರ್ ಏನಂದ್ರೆ ಬರುವಂಥದ್ದು ನಾವು ಕಾಣ್ತೀವಿ. ಯಾವುದು 3 ಅಂದ್ರೆ ಸರಿ. ಅಂದ್ರೆ ಇದು ಏನಪ್ಪ ಅಂದ್ರೆ ಒಂದು ಶಾಸನಬದ್ಧವಾದಂತ ಸಂಸ್ಥೆ ಆಗಿರ್ತದೆ. ಬಟ್ ಏನಂದ್ರೆ ಇದು ಭಾರತ ಸಂವಿಧಾನದ ತನ್ನ ಅಧಿಕಾರಗಳನ್ನು ಪಡೆದಿದೆ ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಪಡೆದಿಲ್ಲ ಅನ್ನೋದ್ರಿಂದ ನಾವು ಇಲ್ಲಿ ನೋಡ್ತೀವಿ. ಓಕೆ, ಇಲ್ಲಿ ಪರಿಪೂರ್ಣವಾದಂತ ಮಾಹಿತಿಯನ್ನು ಪಡೆದಿರೋ ಜೊತೆಗೆ ಅಂದ್ರೆ ಇಲ್ಲಿ ಪ್ರಮುಖ ಏನ್ ಮಾಡ್ತಾರೆ ಮಾನವ ಹಕ್ಕುಗಳ ಆಯೋಗ ಅಂತಂದ್ರೆ ಎಲ್ಲ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ರಕ್ಷಣೆ ಮಾಡುವಂತ ಒಂದು ಪ್ರಮುಖವಾಗಿರ್ತದೆ. ಮಹಿಳೆಯರು ಏನಂದ್ರೆ ಈಗಾಗಲೇ ಶೋಷಣೆಯಲ್ಲಿ ಏನಾದ್ರೆ ಸಿಲುಕಿದ್ರೆ ಅವ್ರಿಗೆ ಏನಂದ್ರೆ ಇಲ್ಲಿ ಅವರ ವಿರುದ್ಧವಾಗಿ ಅವರ ಪರವಾಗಿ ಅಂದ್ರೆ ಯಾರು ಶೋಷಣೆ ಮಾಡಿರ್ತಾರೆ ಅವ್ರಿಗೆ ಅಂದ್ರೆ ಜಾಗೃತಿ ಮಾಡುವಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಯಾಕಂದ್ರೆ ನೋಡಿ ಮತ್ತೆ ನೀತಿ ಆಯೋಗ, ಈ ನೀತಿ ಆಯೋಗದ SEO ಯಾರು, ಮತ್ತೆ ಅಲ್ಲಿ ಯಾರಪ್ಪ ಉಪಾಧ್ಯಕ್ಷರು ಯಾರು, ಮತ್ತೆ ಈ ರೀತಿ ಕೇಳೋದ್ಬಿಟ್ಟು ಏನಂದ್ರೆ ಇಲ್ಲಿ ಈ ರೀತಿಯಾದಂತಹ ಮಾಹಿತಿ ಏನಂದ್ರೆ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ಅಂದ್ರೆ ನೀತಿ ಆಯೋಗದ ಮಹತ್ವಾಕಾಂಕ್ಷೆಯಲ್ಲಿರುವಂತ ಕಾರ್ಯಕ್ರಮ, ಅದು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಕಾರ್ಯಕ್ರಮಗಳು ಇವುಗಳ ಮೇಲೆ ಕೇಂದ್ರೀಕೃತ ಆಯೋಗ ಅನ್ನೋದ್ರಲ್ಲಿ ಕಾಣಲಾಗ್ತದೆ. ಏನಪ್ಪ ಅಂದ್ರೆ ಕಳಪೆ ಅಭಿವೃದ್ಧಿ ಸೂಚಿಗಳನ್ನು ಹೊಂದಿರುವಂತ ಹಿಂದುಳಿದಂತ ಜಿಲ್ಲೆಗಳ ಅನ್ನೋದ್ರಿಂದ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡೋಣ ಇತ್ತೀಚಿನ ವರ್ಷಗಳಲ್ಲಿ ಇದು ಓಕೆ. ನೆಕ್ಸ್ಟ್ ಮುಂದಿನ ಭಾಗವಾಗಿ ನೋಡೋಣ. 1991ರಲ್ಲಿ ಹೊಸ ಆರ್ಥಿಕ ನೀತಿ. ಯಾಕಂದ್ರೆ ಇದು ಯಾವ ಹೊಸ ಆರ್ಥಿಕ ನೀತಿ ಅದು ಭಾರತದ ಪ್ರಧಾನದಂತ ಯಾರು PV ನರಸಿಂಹರಾವ್ ಅವಧಿಯಲ್ಲಿ ಆಗಿರುವಂಥದ್ದು ನಾವು ಕಾಣಲಾಗ್ತದೆ. ಈ 91ರ ಹೊಸ ಆರ್ಥಿಕ ನೀತಿಯ ಪರಿಶೀಲಿಸಿದ ನಂತರ ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸಲು ಭಾರತೀಯ ಸರ್ಕಾರ ಯಾವ ಸಂಸ್ಥೆಯನ್ನು ಸ್ಥಾಪಿಸಿತ್ತು ಅಂತ ಹೇಳಿದಾಗ ಏನಂದ್ರೆ ಇದಾವುದು FDI ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಾವು ಕಾಣಬಹುದು. ವಿದೇಶಿ ಹೂಡಿಕೆ ಇಲ್ಲಿ ಕಾಣುತ್ತೆ. ಈ ರೀತಿಯಾದಂತಹ ಆನ್ಸರ್ಗಳನ್ನು ಒಂದು ಸ್ವಲ್ಪ ಅದರ ಲಿಂಕ್ ಅನ್ನು ತೆಗೆದುಕೊಂಡು ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಈಗಾಗಲೇ ಅಂದ್ರೆ 91ರ ಹೊಸ ಆರ್ಥಿಕ ನೀತಿ ಅಂದ್ರೆ ನಿಮ್ಗೆ ಈಗಾಗಲೇ ನಾವು ಕಳೆದ ಕ್ಲಾಸಲ್ಲಿ ಏನಂದ್ರೆ LPG ಅಂತ ಹೇಳಿದ್ವಿ. ಅಂದ್ರೆ ಇಲ್ಲಿ ಲಿಬರೇಷನ್ ಅಂಡ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇಲ್ಲಿ 91ರಲ್ಲಿ ಆರ್ಥಿಕ ನೀತಿ ನೀವು ಅಕಾಡೆಮಿಕ್ ಭಾಗವಾಗಿ ಅಂದ್ರೆ ಇಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಇವೆಲ್ಲ ನೀತಿಗಳು ಜಾರಿ ಬಂದಿರೋದು ಕಾಣುತ್ತದೆ. ಇಲ್ಲಿ ಏನಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ಹೂಡಿಕೆಗೆ ಸಂಬಂಧಪಡ್ತದೆ. ಇದೇನು ಮಾಡ್ತಂದ್ರೆ ಅಟ್ರಾಕ್ಷನ್ ಮಾಡಲು ಮತ್ತು ಅನುಮೋದನೆ ಮಾಡಲು ಅಂದ್ರೆ ವಿದೇಶಿ ಹೂಡಿಕೆಯಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸ್ತದ ಅನ್ನೋದ್ರ ಬಗ್ಗೆ ನಾವು ನೋಡೋದು. ಆನ್ಸರ್ ಅಂದ್ರೆ ಎರಡನೇದು ನಾವು ಕಾಣುತ್ತೇವೆ. ನೆಕ್ಸ್ಟ್ ಪ್ರಮುಖವಾಗಿ
42ನೇ ಪ್ರಶ್ನೆಗೆ ನೋಡೋಣ. ಈ ಕೆಳಗಿನ ಯಾವುದು ಮಾನವ ಅಭಿವೃದ್ಧಿಯ ಪ್ರಾಥಮಿಕ ಉದ್ದೇಶವಾಗಿದೆ ಅನ್ನೋದ್ ರೀತಿಯಲ್ಲಿ ಕೇಳಿದ್ದಾರೆ. ಇಲ್ಲಿ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಈಗಾಗಲೇ ಕಳೆದ ಕ್ಲಾಸಲ್ಲಿ ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾನವ ಅಭಿವೃದ್ಧಿಯ ಪ್ರಾಥಮಿಕ ಉದ್ದೇಶ ಅಂದ್ರೆ ಮಾನವ ಯೋಗಕ್ಷೇಮಕ ಜೀವನದ ಗುಣಮಟ್ಟವನ್ನು ಅಂದ್ರೆ ಇಲ್ಲಿ ನೋಡಬೇಕಾಗುವಂಥದ್ದು. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇವು ಬರ್ತವೆ ಅಂದ್ರೆ ಮಾನವ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯ ಯಾವ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಯಾವ್ದಂದ್ರೆ ಮಾನವ ಯೋಗಕ್ಷೇಮ ಅಂದ್ರೆ ಹೆಚ್ಚು ಮಾಡುವಂಥದ್ದು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಮತ್ತು ಆಯುಷ್ ಅಂದ್ರೆ ಏಜ್ ಅನ್ನು ಮಾಡಿದ್ರೆ ಇದು ಹೆಚ್ಚಿಗೆ ಮಾಡುವಂಥದ್ದು, ಶಿಕ್ಷಣ ಆಗಿರ್ಬೋದು, ಆದಾಯದ ಮಟ್ಟವನ್ನು ಆಗಿರುವಂಥದ್ದು, ಇವೆಲ್ಲ ಏನಪ್ಪ ಇದರಲ್ಲಿ ಮಾನವನ ಯೋಗಕ್ಷೇಮದ ಜೀವನ ಗುಣಮಟ್ಟಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಏನಂದ್ರೆ ಯಾವ ರಾಜಕೀಯ ಚಳವಳಿಯ ಭಾರತದಲ್ಲಿ ಭಾಷ್ಯದ ಅಸ್ಮಿತೆಯ ರಾಜಕಾರಣಕ್ಕೆ ಉತ್ತಮವಾದಂತ ಇದಾಯ್ತು ಅನ್ನೋದ್ರ ಬಗ್ಗೆ ನಾವು ಕೇಳ್ತಾರೆ. ಯಾಕಂದ್ರೆ ಇದು ಕ್ಲಾಸಲ್ಲಿ ನಾವು ನಿಮ್ಗೆ ಹೇಳಿದೆ ಅಂದ್ರೆ ಭಾಷೆ ಅಸ್ಮಿತೆ ಅಂತ ಅಂದ್ರೆ ಯಾರು ಬರ್ತಾರೆ ಅಂದ್ರೆ ಈ ಪೆರಿಯರ್ ಯಾರು ರಾಮಸ್ವಾಮಿ ಅವರು ಬರುವಂತ ನಾವು ಕಾಣಿದೆ. ಅಂದ್ರೆ ದ್ರಾವಿಡ ಚಳವಳಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ರಾಹ್ಮಣೇತರರು ಇರ್ತಲ್ಲ, ಬ್ರಾಹ್ಮಣೇತರಿಗೆ ಏನ್ ಮಾಡ್ತಾರೆ ಬ್ರಾಹ್ಮಣೇತರ ವಿರುದ್ಧವಾಗಿ ಅಂದ್ರೆ ಯಾರು ವಿ ರಾಮಸ್ವಾಮಿ ರಾಮಸ್ವಾಮಿ ಏನ್ ಮಾಡ್ತಾನ ಇಲ್ಲಿ ಒಂದು ಭಾಷೆಗೆ ತಮ್ಮದಾದಂಥ ಭಾಷೆಗೆ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಒತ್ತನ್ನು ಕೊಟ್ಟಿರ್ತಾನೆ. ಭಾಷೆಯ ಐಡೆಂಟಿಟಿ ಅಂದ್ರೆ ಅಸ್ಮಿತೆಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕೊಡುಗೆ ನೀಡುತ್ತಾರೆ. ಅದಕ್ಕಾಗಿ ಅಂದ್ರೆ ಅವರು ಒಂದು ದ್ರಾವಿಡ ಚಳವಳಿ ಬಗ್ಗೆ ಅಂದ್ರೆ ಒಂದು ಹೋರಾಟ ಮಾಡುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇದರ ಬಗ್ಗೆ ನಿಮಗೆ ಕಳೆದ ನಮ್ಮ ಸಿರೀಸ್ಗಳಲ್ಲಿ ಇವರು ಪೇರಿಯರ್ ರಾಮಸ್ವಾಮಿ ಬಗ್ಗೆ ಎಲ್ಲಾ ರೀತಿಯಾದಂಥ ಮಾಹಿತಿ ಇರುವಂಥದ್ದು ನಾವು ಕಾಣುತ್ತೆ. ಒಟ್ಟು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಮ್ಮದಾದಂತಹ ಭಾಷೆ ಸಂಸ್ಕೃತಿ ರಕ್ಷಣೆಗೆ ನಮ್ಮನೆ ಹೋರಾಟ ಮಾಡಿರುವಂತಹ ವ್ಯಕ್ತಿ ಆಗಿರ್ತಾರೆ. ಮತ್ತು ಅದೇ ರೀತಿ ಅಂದ್ರೆ ಇದರಲ್ಲಿ ಕಳೆದ ಸಿರೀಸ್ ಅಲ್ಲಿ ಏನಂದ್ರೆ ಇಲ್ಲಿ ಪರಿಪೂರ್ಣವಾದಂತಹ ರೀತಿಯಲ್ಲಿ ಅಂದ್ರೆ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಯಾವ್ಯಾವ ಇದೆ ಉತ್ತಮವಾದಂತಹ ಕಾರ್ಯಗಳನ್ನ ನಮ್ಮ ಕ್ಲಾಸಲ್ಲಿ ನೋಡ್ತೇವೆ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನರ್ಮದಾ ಬಚಾವ್ ಆಂದೋಲನ ಬಂದ್ರೆ ಇದು ನರ್ಮದಲ್ಲಿ ಅಣೆಕಟ್ಟೆ ವಿರುದ್ಧವಾಗಿ ಹೋರಾಟ ಮಾಡಿದ ಅಭಿವೃದ್ಧಿಯಲ್ಲಿ ಸಮನ್ವಯತೆಯನ್ನು ಸೂಚಿಸುವಂಥದ್ದು. ಚಿಪ್ಕೋಚ್ ಅಂದ್ರೆ ಯಾರು ಬರ್ತಾರೆ ಅರಣ್ಯ ಸಂರಕ್ಷಣೆ ಅಂದ್ರೆ ಚಾಂಡಿ ಪ್ರಸಾದ್ ಭಟ್ ಬರ್ತಾರೆ. ಮತ್ತು ಸೇತ್ಕರಿ ಏನಂದ್ರೆ ಇದು ಯಾವ್ದಕ್ಕೆ ಸಂಬಂಧ ಅಂದ್ರೆ ರೈತರ ಹಕ್ಕುಗಳು ಮತ್ತು ನ್ಯಾಯಕ್ಕೆ ಸಂಬಂಧ ಜಾರ್ಖಂಡ್ ಬುಡಕಟ್ಟು ಹಕ್ಕುಗಳು ಅಂದ್ರೆ ಇವರು ಪ್ರಮುಖವಾದಂಥ ಬುಡಕಟ್ಟಿನ ನಾಯಕ ಬಿರ್ಸಾ ಮುಂಡಾ ಅವರು ಈಗಾಗಲೇ ಇಲ್ಲಿ ಪ್ರಮುಖವಾದಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರೆ ನಾವು ನಮಗೆ ಮಾಹಿತಿ ಗೊತ್ತಾಗ್ತದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ಉಳಿದದ್ದನಂದ್ರೆ ಇನ್ನ ಕೇವಲ 5 ಪ್ರಶ್ನೆಗಳಿದ್ದಾವೆ. ಇಲ್ಲಿ ನೋಡಿ ಯಾವ್ದಂದ್ರೆ ಭಾರತದ ಮೇಲೆ ಜಾಗತೀಕರಣದ ಕೆಲವು ಜಾಗತಿಕ ಪರಿಣಾಮಗಳನ್ನು ಗುರುತಿಸಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ಯಾವ ರೀತಿಯಾಗಿ ಗುರುತಿಸಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿದಾಗ ನಿಮಗೆ ಯಾವ್ದಂದ್ರೆ ಗೌರ್ಮೆಂಟ್ ಕೆ ಪ್ರಕಾರ ಅಂದ್ರೆ ಇಲ್ಲಿ ಫ್ಯಾಷನ್, ಆಹಾರ ಮತ್ತು ಮೌಲ್ಯಗಳ ಹೆಚ್ಚಿನ ಪಾಶ್ಚಿಮಾತ್ಯ, ಸಾಮಾಜಿಕ ಅಸಮಾನತೆ ಹೆಚ್ಚಳ, ಡಿಜಿಟಲ್ ಇದೆಲ್ಲ ಬರ್ತದೆ. ಬಟ್ ಅಂದ್ರೆ ಇದು ಬರಲ್ಲ. ಇದಂದ್ರೆ ABC ಇಲ್ಲಿ ಆನ್ಸರ್ ಬರುವಂತ ನಾವು ಇದು ಕಾಣ್ತೇವೆ. ಓಕೆ, ಇದನ್ನ ಜಾಗತಿಕ ಸಂಬಂಧಪಟ್ಟಂತೆ ಕ್ವಶನ್ಗಳು ಆಗಿರುವಂತದ್ದು ನೋಡ್ತೀವಿ. ಮತ್ತು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಹೊಂದಿರುವಂತಹ ಒಂದು ಕ್ವಶನ್ ಇಲ್ಲಿ ಪ್ರಮುಖವಾದಂತ ಕ್ವಶನ್ ಬಗ್ಗೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ ವಿನೋಬ ಭಾವೆ. ಯಾಕಂದ್ರೆ ಇದು ಜಯಪ್ರಕಾಶ್ ನಾರಾಯಣ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ನೋಡುವಂತ ಸಂದರ್ಭದಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟಿವೆ. ಅಂದ್ರೆ ವಿನೋಬ ಭಾವೆ ಏನಂದ್ರೆ ಯಾವ್ದು ಬರ್ತಾರೆ ಭೂದಾನ ಚಳವಳಿ ಸಂಭವ ಅಂದ್ರೆ ಈಗಲೇ ಆಂಧ್ರ ಪ್ರದೇಶದಲ್ಲಿ ಅಂದ್ರೆ 1000 ಎಕರೆಗಳನ್ನ ರಾಮನ ವ್ಯಕ್ತಿ ಅಂದ್ರೆ ಮುಖಾಂತರ ಭೂಮಿನರಿಗೆ ಭೂಮಿಯನ್ನು ಕೊಡುವಂತ ಇಲ್ಲಿ ಪ್ರಮುಖವಾಗಿ ಒಂದು ಪಾತ್ರ ವಹಿಸಿರ್ತಾರೆ. ಇವರಿಗೆ ಸಪೋರ್ಟ್ ಆಗಿರಪ್ಪ ಅಂದ್ರೆ ಯಾರ ಸಂಪೂರ್ಣ ಕ್ರಾಂತಿಕಾರಿ ಯಾರು JP ಅವರು ಸಹಾಯ ಮಾಡಿರ್ತಾರೆ. ಮತ್ತು ಈಗ ಜಯಪ್ರಕಾಶ್ ನಾರಾಯಣ ಅಂದ್ರೆ ಯಾವುದು ಸರ್ವೋದಯ ಚಳವಳಿಯನ್ನ ಮಾಡಿರ್ತಾರೆ. ಮತ್ತು EV ರಾಮಸ್ವಾಮಿ ಅಂದ್ರೆ ಸ್ವಾಭಿಮಾನ. ಓಕೆ, ಬಾಬಾ ಅಂದ್ರೆ ಆನಂದವನ್ನು ಮಾಡ್ತಾರೆ. ಇದೇನಪ್ಪ ಅಂದ್ರೆ ಕುಷ್ಠ ರೋಗಿಗಳಿಗೆ ಏನಪ್ಪ ಅಂದ್ರೆ ಆರೈಕೆ ಮಾಡುವಂಥದ್ದು, ಕುಷ್ಠ ರೋಗಿಗಳಿಗೆ ಆರೈಕೆ ಮಾಡುವಂತ ಒಂದು ಆಶ್ರಮ ಆಗಿರುವಂಥದ್ದು ನಾವು ಕಾಣ್ತೀವಿ. ಇವೆಲ್ಲ ನಮ್ಮ ಕ್ಲಾಸಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧೆಯಲ್ಲಿ ಬಂದಿರುವಂಥದ್ದು ನಾವು ನೋಡ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗಿರುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಉಳಿದಂಥದ್ದು ನಾವು ನೋಡೋಣ. ಇಲ್ಲಿ ಯಾವ ರೀತಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ನೋಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ನಾವು ಮಾಡಿರುವಂತ ನೋಡ್ತೀವಿ. ಇಲ್ಲಿ ಭಾರತದಲ್ಲಿ ಯಾಕಂದ್ರೆ ಇದನ್ನು ಕ್ವಶನ್ ಒಳಗೆ ಏನಪ್ಪ ಪ್ರತ್ಯೇಕ ರಾಜ್ಯಕ್ಕಾಗಿ
ಯಾವ ಈ ಅಂದರೆ ಹೋರಾಟ ಮಾಡ್ತಾವ ಅನ್ನೋದ್ರ ಬಗ್ಗೆ ನಾವು ಕಾಣೋದಂದ್ರೆ ನಮ್ಮ ಭಾರತದಲ್ಲಿ ಈಗ ಏನಂದರೆ ಯಾವಂದ್ರೆ ವಿದರ್ಭ ಗೋರ್ಖಾಂಡ ಬುಂದೇಲಖಂಡ ಮತ್ತು ಮಾಳವ ಅಂತೇಳಿ ಇಲ್ಲಿ ಯಾವ್ದಂದ್ರೆ ಈಗ ಇವೆಲ್ಲ ಹೋರಾಟ ಮಾಡುತ್ತವೆ ಪ್ರತ್ಯೇಕ ರಾಜ್ಯಕ್ಕಾಗಿ. ಇದು ಮಾಡಲ್ಲ, ಇದೇನಂದ್ರೆ ಮಧ್ಯಪ್ರದೇಶದಲ್ಲಿ ಕಾಣಾಗುತ್ತದೆ. ಇದು ಪ್ರತ್ಯೇಕ ರಾಜ್ಯಕ್ಕಾಗಿ ಇಲ್ಲ. ಈ ಬುಂದೇಲಖಂಡ ಅಂದ್ರೆ UP ನಾವು ಕಾಣಾಗ್ತದೆ. ಗೋರ್ಖಾಂಡ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಾಣುತ್ತದೆ. ವಿದರ್ಭ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಾಣಾಗ್ತದೆ. ಇದು ಪ್ರತ್ಯೇಕವಾದಂತಹ ಒಂದು ಸ್ವತಂತ್ರವಾದ ರಾಜ್ಯವನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇರುವಂತದ್ದು ನೋಡ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಇಲ್ಲಿ ಮುಂದುವರೆದ ಭಾಗ ಏನಂದ್ರೆ ನೋಡ್ರಿ, ಅದೇ ಒಂದು ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ ಸಹ ಏನಂದ್ರೆ ನೋಡುವಂಥದ್ದು. ಇಲ್ಲಿ ನೋಡ್ರಿ, ಇದು ಓಕೆ ಅಂದ್ರೆ ಗೋರ್ಖಾಂಡ್ ಬೇಡಿಕೆಯು ಯಾವ ಭಾರತೀಯ ರಾಜ್ಯದಿಂದ ಸಂಬಂಧ, ಯಾಕಂದ್ರೆ ಲಿಂಕ್ ಅಲ್ಲಿ ಗೋರ್ಖಾಂಡ್ ಪ್ರತ್ಯೇಕ ರಾಜ್ಯಕ್ಕಾಗಿ ಯಾವುದು ಗೋರ್ಖಾಂಡ್, ಅದು ಯಾವ ರಾಜ್ಯ ಪಶ್ಚಿಮ. ಅಲ್ಲಿ ನೀವು ರೈಟ್ ಆಗಿದ್ರೆ ಇಲ್ಲಿ ರೈಟ್ ಅದೇ ಸೇಮ್, ಯಾವುದು ಸೇಮ್ ನಿಮಗೆ 2 ಅಂಕಗಳು ಇಲ್ಲಿ ಸಿಗ್ತವೆ. ಯಾಕಂದ್ರೆ ಬೋನಸ್ ಸಿಕ್ಕಂಗ ಯಾವುದು ಭಾರತೀಯ ರಾಜ್ಯ ಯಾವ್ದಾದ್ರೊಂದಿಗೆ ಸಂಬಂಧಪಟ್ಟಂದ್ರೆ ಗೋರ್ಖಾಂಡ್ ಅಂತ ಯಾವುದು ಪಶ್ಚಿಮ ಬಂಗಾಳ. ಈ ರೀತಿಯಾಗಿ ಏನಂದ್ರೆ ಇಲ್ಲಿ ಕೆಲವು ಕ್ವಶನ್ಗಳನ್ನು ನೀವು ವೈಮಾನದಲ್ಲಿ ಬಂದದಂತೆ ಟಿಕ್ ಮಾಡಬೇಕು, ಸ್ವಲ್ಪ ನೋಡ್ಬೇಕು ಅಷ್ಟು ಕ್ವಶನ್ಗಳನ್ನು ನೋಡಿ. ಈ ರೀತಿಯಾದಂಥ ಗೋರ್ಖಾಂಡ್ ಸಂಬಂಧಪಡೋದಂತೆ ನೋಡ್ರಿ, ಸ್ವಲ್ಪ ಮಾಹಿತಿ ಜಸ್ಟ್ ಆಗಿ ನೋಡೋಣ. ಯಾವ ರೀತಿ ಅಂದ್ರೆ ಗೋರ್ಖಾಂಡ್ ಚಳವಳಿ ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್, ಯಾವುದು ಡಾರ್ಜಿಲಿಂಗ್, ಕಲಿಂಪಾಂಗ ಹಾಗೂ ದೂರ್ಸ ಪ್ರದೇಶ ವಾಸುವ ಗೋರ್ಖಾಂಡ್ ಸಮುದಾಯದವರ ಏನಂದ್ರೆ ಇದನ್ನ ಗೋರ್ಖಾಂಡ್ ಒಂದು ಚಳವಳಿಯನ್ನು ಮಾಡಿರುವಂತ ನಾವು ಕಾಣಬಹುದು ಇದು. ಮತ್ತು ನೆಕ್ಸ್ಟ್ ಏನಂದ್ರೆ ಇಲ್ಲಿ ಅವರ ಬೇಡಿಕೆ ಏನಂದ್ರೆ ಪಶ್ಚಿಮ ಬಂಗಾಳದಿಂದ ಪ್ರತಿ ಗೋರ್ಖಾಂಡ್ ಎಂಬ ಒಂದು ರಾಜ್ಯದ ರಚನೆಗೆ ಸಂಬಂಧಪಟ್ಟಂತದ್ದು ಅನ್ನುವಂಥದ್ದು ಇಲ್ಲಿ ಕಾಣ್ತೀವಿ. ಇವು ಲೊಕೇಶನ್ ಡಾರ್ಜಿಲಿಂಗ, ಕಲಿಂಪಾಂಗ, ದೂರ್ಸಗಳಲ್ಲಿ ಏನಾದ್ರು ವಾಸುವಂತ ಒಂದು ಸಮುದಾಯ ಜನರ ಅನ್ನುವಂಥದ್ದು ಕಾಣಾಗ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗಾಗಿ ನೋಡೋಣ. ಇಲ್ಲಿ ನೋಡ್ರಿ, ಅದೇ ರೀತಿಯಾಗಿ ಇನ್ನ ಕೊನೆಯ ಲಾಸ್ಟ್ ಒಂದೇ ಕ್ವಶನ್ ಇರುವಂತ ನಾವು ನೋಡ್ತೀವಿ. ಇಲ್ಲಿ ಏನಂದ್ರೆ ಇದನ್ನ ಯಾಕೆ ಹಾಕ್ಯಾರ ಕ್ವಶನ್ ಅಂತಂದ್ರೆ ನೋಡ್ತೀವಿ, ಗ್ರಾಮೀಣ ಭಾರತದ ರಾಜಕೀಯ ಭಾಗವಹಿಸಿಕೆ ಸಂದರ್ಭದಲ್ಲಿ ಸರ್ಪಂಚ್ ಯಾವ್ದು ಸರ್ಪಂಚ್ ಪಟ್ಟಿ ಅಂತಂದ್ರೆ ಯಾವ್ದಂದ್ರೆ ಗ್ರಾಮ ಪಂಚಾಯತ್ ಮಹಿಳೆ ಅಧ್ಯಕ್ಷ ಆದಾಗ ಮಹಿಳೆನೇ ಅಲ್ಲಿ ಏನ್ ಮಾಡ್ತಾರೆ, ಅಧ್ಯಕ್ಷ ಸ್ಥಾನವನ್ನು ಅಧಿಕಾರ ಅನುಭವಿಸಲ್ಲ. ಅದನ್ನ ಯಾರು ಅನುಭವಿಸ್ತಾರೆ ಅಂದ್ರೆ ಮಹಿಳೆಯ ಗಂಡ ಅಂದ್ರೆ ಪತಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನ ಅಂದ್ರೆ ಇಲ್ಲಿ ಅನುಭವಿಸ್ತಾನ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ಕಾಣೋದು. ಅಂದ್ರೆ ಚುನಾಯಿತ ನೋಡ್ರಿ, ಚುನಾಯಿತ ಮಹಿಳಾ ನಾಯಕಿಯ ಬದಲಿಗೆ ಪುರುಷ ಸಂಬಂಧಿಕರು ಅಥವಾ ಪುರುಷ ಸಂಬಂಧಿಕರು ಅಂದ್ರೆ ವಾಸ್ತವಿಕ ಅಧಿಕಾರವನ್ನು ಅಂದ್ರೆ ಇಲ್ಲಿ ಚಲಾಯಿಸುವುದನ್ನು ಅಂದ್ರೆ ಅನೌಪಚಾರಿಕ ಅಭ್ಯಾಸ ಅಂದ್ರೆ ಇರುವಂತದ್ದು ನಾವು ಕಾಣಲಾಗ್ತದೆ. ಇದು ನಿಮ್ಗೆ ಈಗಾಗಲೇ ಗೊತ್ತಿರುವಂತ. ಯಾಕಂದ್ರೆ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಮಹಿಳೆ ಯಾರಾಗಲಿ ಅದನ್ನೇನಪ್ಪ ಅಂದ್ರೆ ಅವ್ರ ಗಂಡಂದ್ರು ಅವ್ರ ಸಂಬಂಧಿದವರು ಪೋಷಕರು ಏನ್ ಮಾಡ್ತಾರೆ ಅಧಿಕಾರವನ್ನು ಅನುಭವಿಸುವುದನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕೊನೆಯದಾದಂತಹ ಒಂದು ಕ್ವಶನ್, ಯಾಕಂದ್ರೆ ಕೊನೆಯಾದಂತಹ ಕ್ವಶನ್ ಅಂದ್ರೆ ಇಲ್ಲಿ ನೋಡಲಾಗ್ತದೆ. ಇಲ್ಲಿ ಈ ಕಡೆಯಲ್ಲಿ ಯಾವುದು ಲೈನ್ ಏಜೆನ್ಸಿ ಅಲ್ಲ ಅನ್ನುವಂತ ರೀತಿಯಲ್ಲಿ ಕೇಳಿದ್ದಾರೆ. ಈ ಲೈನ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ ನೇರವಾದಂತ ಉತ್ತರ ನೋಡಿದ್ರೆ ಸಿಬ್ಬಂದಿ ಘಟಕ ಅಂತೇಳಿ ಈಗಾಗಲೇ ಕೈ ವೆಬ್ಸೈಟ್ ಮಾಡಿರುವಂತಹ ಕೊಟ್ಟಿರುವಂತದ್ದು ನಾವು ಕಾಣುತ್ತದೆ. ಈ ಮತ್ತೆ ನೆಕ್ಸ್ಟ್ ಉಳಿದ ಭಾಗ ಅಂದ್ರೆ ಈಗಾಗಲೇ ನಾವು ಟೆಟ್ ಸಿರೀಸ್ಗಳನ್ನ ಆರಂಭ ಮಾಡಿವಿ. ನೆಕ್ಸ್ಟ್ ಮತ್ತೆ 51ರಿಂದ ಈ ರೀತಿಯಿಂದ 2 ಭಾಗಗಳನ್ನು ಮಾಡಿ ಒಟ್ಟು ಮುಗಿಸ್ತೀವಿ. ನೆಟ್ಗೆ ಯೂಸ್ ಆಗ್ತದೆ. ನೆಕ್ಸ್ಟ್ ಭೇಟಿ ಆಗೋಣ. ಧನ್ಯವಾದ.